ಮಂಗಳೂರು. ಒಂದೇ ನಿಮಿಷ. ಈ ಕ್ರೀಡಾಕೂಟದ ಬಗ್ಗೆ ಎರಡು ಮಾತಾಡಬೇಕು ಅಂತ ನಿಮ್ಮ ಅನಿಸಿಕೆ ಏನನ್ಸುತ್ತೆ? ಅದೇನು ಇರ್ತಾರಲ್ಲ, ನಿಮ್ಗೆ ಏನನ್ಸುತ್ತೆ ಅದನ್ನೇ? ಆ್ಯಕ್ಚುಲಿ ಈ ಥರ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಗೆ ಅಕುಲ್ ಟೂರಿಸಂ ಕೊಡಗು ಎಂಟ್ರಿ ಕೊಟ್ಟರು ನಮಗೊಂದು ದೊಡ್ಡ ಸಂತೋಷ. ಅದಕ್ಕೆ ನಮ್ಮ ಓನರ್ ಆದಂಥ ಅಕುಲ್ ಮಹಾದೇವಪ್ಪ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ರೀತಿ ಟೂರ್ನಮೆಂಟ್ ಹೆಚ್ಚಿಗೆ ನಡೀಲಿ. ಸೊ ನಮ್ಮಂಥ ಯಂಗ್ಸ್ಟರ್ಸ್ಗಳು ಆಗಿರ್ಬೋದು, ಒಳ್ಳೊಳ್ಳೆ ಪ್ರತಿಭೆಗಳು ಆಚೆ ಬರ್ತಾ ಇದೆ. ಸೊ ನೀವು ನಡೆಸ್ತಾ ಇರೋಂಥ ಆರ್ಗನೈಸೇಷನಿಂದ ಸೊ ಇದೇ ರೀತಿ ನಡೆಸ್ತಾ ಹೋಗಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಚಕ್ರವರ್ತಿ ಗೆಳೆಯರ ಬಳಗ ಹಾಗೂ ಪ್ರಕಾಶ್ ಅಣ್ಣನವರಿಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಕೊಡಗು ತಂಡಕ್ಕೆ ತುಮಕೂರಿನ ಪರವಾಗಿ ಡಾಕ್ಟರ್ ರಾಜ್ ಕ್ರೀಡಾ ಕಲಾ ಸಂಘ ಹಾಗೂ ಚಕ್ರವರ್ತಿ ತಂಡಗಳಿಗೆ ಎರಡೂ ಸಂಸ್ಥೆಗಳ ಪರವಾಗಿ ರಾಜೇಶ್ ಅವರು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ವಿ. ಮುಂದಿನ ಬಾರಿ ವಿಜಯಶಾಲಿಯಾಗಿ ಹೋಗಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಆಡಿರುವಂತ ತಂಡಗಳಿಗೆ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಕುಲ್ ಟೂರಿಸಂ ಕೊಡಗು ತಂಡ ಬಹಳಷ್ಟು ಕಡೆಗಳಲ್ಲಿ ಟೂರ್ನಮೆಂಟ್ ಆಡಿರುವಂತ ತಂಡ, ದೂರದ ಪರಿಸರ ತಂಡ ತುಮಕೂರಿಗೆ ಬಂದು ಈ ಟೂರ್ನಮೆಂಟ್ ಆಡಿದ್ದಾರೆ. ಅಂತಿಮ ಹಂತದಲ್ಲಿ ಟೂರ್ನಮೆಂಟ್ ಇಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಒಂದೇ ನಿಮಿಷ ಕೃತಜ್ಞತೆಗಳು. ಪ್ರಕಾಶ ಬಾ 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 ಬಂದಿ ಬೇಗ ಬಾ. ಅವ್ರಿಗೊಂದು ಕಪ್ ಕೊಟ್ಬಿಡ. ಅವನ ಜೊತೆ ಒಂದು ಫೋಟೋ ಇಲ್ದಂಗೆ ಆಗ್ಬಿಡುತ್ತೆ. ಶಂಕರ ಬಾಪ ನೋಡಿ, ಎರಡು ತಂಡ 12 ಪ್ಲೇಯರ್ ಬನ್ನಿ. ಮಿಲ್ಟನ್ ಅವರೇ, ಮಿಲ್ಟನ್ ಅವರೇ, ನಿಮ್ಮ 12 ಪ್ಲೇಯರ್ ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದಾವೆ. ಅಂಗಣ ಒಳಭಾಗದಲ್ಲೇ ಪಂದ್ಯ. ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದ ಆಟಗಾರ ಹರಿ ಮತ್ತು ಪವನ್ ಅಂಗಣ ಒಳಭಾಗದಲ್ಲಿ ಅಶ್ವಮೇಧ ತಂಡದ ಪರವಾಗಿ. ಯಾವುದೇ ಸಂದರ್ಭದಲ್ಲೂ ಕೂಡ ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತ ಹರಿ ಫ್ರಮ್ ಬೆಂಗಳೂರು. ನಾವು ಕಂಡಾಗೆ ಟೆನಿಸ್ ಬಾಲ್ ನಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಗತ ವೈಭವವನ್ನು ಮೆರೆದಿರುವಂತಹ ಆಟಗಾರ ಕೂಡ. ಟೆನಿಸ್ ಬಾಲ್ ನಲ್ಲಿ ತನ್ನದೇ ಆದಂತಹ ರೀತಿಯ ಚಾಪಿನ ಆಟವನ್ನು ಮೂಡಿಸಿರುವಂತಹ ಆಟಗಾರ ಕೂಡ ಹರಿ. ರಿಯಲ್ ಫೈಟರ್ಸ್ ಮಲ್ಪೆ, ಜಾನ್ಸನ್ ಕುಂದಾಪುರ, ಅದೇ ರೀತಿಯಲ್ಲಿ ಕೆಲವೊಂದು ಅಗ್ರಮಾನ್ಯ ತಂಡಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆಡಿರ್ತಕ್ಕಂಥ ಟೆನಿಸ್ ಬಾಲಿನ ಓರ್ವ ಜನಪ್ರಿಯ ಆಟಗಾರ ಹರಿ ಅಂಗಣದ ಒಳಭಾಗದಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಫರ್ವೇಜ್ ಮೊದಲ ಓವರ್ಗಾಗಿ ಪವನ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ. ಫರ್ವೇಜ್ ಮತ್ತು ಹರಿ ಜಾನ್ಸನ್ ತಂಡದ ಪರವಾಗಿ ಒಂದೇ ತಂಡದಲ್ಲಿ ಆಡಿರುವಂತಹ ಆಟಗಾರರು. ಈ ಪಂದ್ಯದಲ್ಲಿ ಹರಿ ಮತ್ತು ಫರ್ವೇಜ್ ಮುಖಾಮುಖಿ ಕಂಡುಕೊಳ್ತಾ ಇದ್ದಾರೆ. ಯುನೈಟೆಡ್ ಜಾಗ್ವಾರ್ ಸೋಲತ್ ಕಲ್ಲಿದ ತಂಡ ಮತ್ತು ಅಶ್ವಮೇಧ ತುಮಕೂರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ. ಪರ್ವೇಜ್ ಮೊದಲ ಓವರಿನ ಮೊದಲ ಚೆಂಡಿಗಾಗಿ
ಹರಿಗೆಸದ ಮೊದಲ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಲಾಂಗ್ ಆಫ್ ವಿಭಾಗದಲ್ಲಿ ಚೆಂಡು, ಎರಡೋಟದ ಪೂರೈಕೆಯೂ ಕೂಡ ತಂಡದ ಖಾತೆ ಆರಂಭವನ್ನು ಕಟ್ಕೊಳ್ತಾ ಇದ್ದ ಹರಿ. ಮೊದಲ ಚೆಂಡಿನಲ್ಲಿ ಎರಡೋಟದ ಪೂರೈಕೆಯನ್ನು ಕಟ್ಕೊಳ್ತಾ ಇದ್ದಾನೆ ಅಶ್ವಮೇಧ ತುಮಕೂರಿನ ತಂಡ. ಈಗಾಗಲೇ 2, 3, 4ನೇ ತಂಡ ಇದು ತುಮಕೂರಿನ ಭಾಗದ ತಂಡ ಆಡ್ತಾ ಇರೋದು. ಚಕ್ರವರ್ತಿ ತುಮಕೂರು, ರಾಕ್ ಯೂತ್ ಕ್ಲಬ್ ತುಮಕೂರು, ಮಾರ್ನಿಂಗ್ ಸ್ಟಾರ್ ತುಮಕೂರು, ಈ 3 ತಂಡಗಳು ಕೂಡ ಈ ಮೈದಾನವನ್ನು ಕಂಡಿತ್ತು. 4ನೇ ತಂಡವಾಗಿ ಇದೇ ಸ್ಥಳೀಯ ಪರಿಸರದ ಅಶ್ವಮೇಧ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಅಶ್ವಮೇಧ ತುಮಕೂರಿನ ತಂಡ. ಹರಿಗೆಸೆದಿರುವಂತ ಚೆಂಡು ಮಿಡ್ ಆಫ್ ವಿಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ಸುಂದರತೆ ಚೆಂಡಿನ ಜಡ್ಜ್ಮೆಂಟ್ ಅನ್ನು ಮಾಡ್ತಾ ಇರುವಂತ ಹರಿ ಒಂದು ಹಂತದ ಸ್ಟ್ರೋಕ್ ಮಾದರಿ ಹೊಡೆತವನ್ನು ದಾಖಲಿಸಿದ್ದಾರೆ. ಈ ಚೆಂಡು ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಬಾಲ್ ಆಗಿ ಮಾರ್ಪಡ್ತಾ ಇದೆ. ತಂಡ ಮೊತ್ತ ಕೇವಲ 2. ನಮ್ಮ ಕ್ಯಾಸನದ ಹಿರಿಯ ಆಟಗಾರ ತಬ್ರೋಸ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವ್ರಿಗೆ ಡಾಕ್ಟರ್ ರಾಜ್ ಕ್ರೀಡಾ ಕಲಾ ಸಂಘ ಹಾಗೂ ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಅವರಿಗೆ ನೀಡ್ತಾ ಇದ್ದೀವಿ. 4ನೇ ಚೆಂಡಿನಲ್ಲಿ ಮತ್ತೆ 2 ಓಟಗಳ ಪೂರೈಕೆ. ತಂಡ ಮೊತ್ತ 4. ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಹಿರಿಯ ಆಟಗಾರ 4 ವಿದೌಟ್ ಲಾಸ್. ಈ ಸಂದರ್ಭದಲ್ಲಿ ಲಾಸ್ಟ್ ಬಾಲ್ ರಿಮ್ಯಾನ್ ನೌ. ಫರ್ವೀಸ್ ಎಸೆದಿರುವಂತಹ ಚೆಂಡು, ಬೌಲರ್ಸ್ ಬ್ಯಾಕ್ ಟು ಆಟ. ಚಕ್ರವರ್ತಿ ಪ್ರಕಾಶ್ ಬನ್ನಿ. ಚಕ್ರವರ್ತಿ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ 6. ಮೊದಲ ಓವರ್ ನಲ್ಲಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಫರ್ವೀಸ್ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಬಲ್ಲಂತ ಅನುಭವಿ ಎಸೆತಗಾರ ಕೂಡ ಫರ್ವೀಸ್. ಅಂತಿಮ ಚೆಂಡಿಗಾಗಿ ಮೊದಲ ಓವರ್ ನಲ್ಲಿ ಲೇಟ್ಕರ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ 2 ಮಂದಿ ಕ್ಷೇತ್ರಕ್ಷಕರು ತಂಡ ನಡೆಸುವ ಪ್ರಯತ್ನ ಮಾಡಿದ್ದಾರೆ. ಮತ್ತೆ 2 ಓಟಗಳ ಪೂರೈಕೆ ಕೂಡ. ಎಂಡ್ ಆಫ್ ಫಸ್ಟ್ ಓವರ್, ಸ್ಕೋರ್ 8 ವಿದೌಟ್ ಲಾಸ್. ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಕ್ಷಮಿಸಿ, ಕಿರಣ್ ಅವರು ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ತಂಡದ ಮೊತ್ತ 8. ಬಹಳಷ್ಟೊಂದು ಕ್ಯಾಲ್ಕುಲೇಟ್ಮೆಂಟ್ ಗೇಮ್ ಅನ್ನು ಮೊದಲ ಓವರ್ ನಲ್ಲಿ ಆರಂಭಿಸ್ತಾ ಇರುವಂತಹ ಹರಿ ಅತ್ಯುತ್ತಮ ರೀತಿಯ ಒಂದು ಸ್ಟ್ರೈಕ್ ರೊಟೆಕ್ಟ್ ಅನ್ನು ಮಾಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹರಿಗೆ ಎಸೆದಿರುವಂತಹ ಚೆಂಡು ಲೆಗ್ಲೆಸ್ ಮಾಡೋ ಪ್ರಯತ್ನ ತನ್ಮೂಲಕ ಲೆಗ್ ಬಿಫೋರ್ ದ ವಿಕೆಟ್. LBW ಮುಖಾಂತರವಾಗಿ ಹರಿ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಅಶ್ವಮೇಧ ತುಮಕೂರು ಆಡಿರುವಂತಹ ಮೊದಲ ಪಂದ್ಯದಲ್ಲೂ ಕೂಡ ಲೆಗ್ ಬಿಫೋರ್ ದ ವಿಕೆಟ್ ಮುಖಾಂತರವಾಗಿ ಮೊದಲ ವಿಕೆಟ್ ಅನ್ನು ಕೊಟ್ಟಂತ ಹರಿ. ಇಬ್ರು ಬನ್ನಿ, ಇಬ್ರು ಕೋಚ್ಗಳು ಇಬ್ರು ಬರಬೇಕು. ಬನ್ನಿ ಬಾಸ್. ಆಡ್ತಾ ಇರುವಂತ 2ನೇ ಪಂದ್ಯದಲ್ಲೂ ಕೂಡ ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಬಲಿಯಾಗ್ತಾ ಇದ್ದಾರೆ. ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಕ್ಕಂತ ಅಶ್ವಮೇಧ ತುಮಕೂರಿನ ತಂಡ. ಟೂರ್ನಮೆಂಟ್ ವಿಜಯಗಳ ತಂಡ 5 ಲಕ್ಷ ಕ್ಯಾಶ್ ಪ್ರೈಸ್ ಗಳ ಜೊತೆಗೆ ಆಕರ್ಷಕ ಡಾಕ್ಟರ್ ಪುನೀತ್ ರಾಜ್ ಕಪ್ಪದ ಪಡ್ಕೊಂಡ್ರೆ ರನ್ನರ್ಸ್ ಅಪ್ ತಂಡ 2.5 ಲಕ್ಷ ರೂಪಾಯಿಗಳ ಕ್ಯಾಶ್ ಗಳ ಜೊತೆಗೆ ಆಕರ್ಷಕ ಡಾಕ್ಟರ್ ಪುನೀತ್ ರಾಜ್ ಕಪ್ಪದ ಪಡ್ಕೊಳ್ತಾರೆ. 3 ಮತ್ತು 4ನೇ ಸ್ಥಾನ ತಂಡ 50,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ರೀತಿಯಲ್ಲಿ ಆಕರ್ಷಕ 4 ಪ್ರಶಸ್ತಿಗಳನ್ನಿಟ್ಟು ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇರುವಂತ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ತುಮಕೂರು ಇವೆರಡು ಸಂಸ್ಥೆಗಳು ಜಂಟಿ ಆಶ್ರಯದಲ್ಲಿ ವೈಭವಪೇರಿತವಾದಂತಹ ಐತಿಹಾಸಿಕ ದಾಖಲೆ ಟೂರ್ನಮೆಂಟ್ ಅನ್ನು ತುಮಕೂರಿನ ಮೈದಾನದ ಒಳಭಾಗದಲ್ಲಿ ಸಂಯೋಜನೆ ಮಾಡ್ತಾ ಇದೆ. 4 ದಿನಗಳ ಕಾಲ
ರಾಜ ಎಸೆತಗಾರಿಕೆ ಭಾಗದಲ್ಲಿ 8ಕ್ಕೆ 1, 8 ಫಾರ್ 1 ವಿಕೆಟ್. ಎಂಡ್ ಆಫ್ ಫಸ್ಟ್ ಓವರ್. ಎರಡನೇ ಓವರ್ ಅಂಗಣ ಭಾಗದಲ್ಲಿ ರಾಜ ಬರ್ತಾ ಇದ್ದಾನೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡದ ಪರವಾಗಿ. ಮಂಗಳೂರು ಪರಿಸರದ ಒಂದು ತಂಡ ಕೂಡ ಶರತ್ ಅವರು ಕಟ್ಟಿ ಬೆಳೆಸಿರುವಂತಹ ಒಂದು ತಂಡ, ಶರತ್ ಅವರ ಕನಸಿನ ತಂಡ. ಕೆಲವೊಂದು ರಾಜ್ಯಗಳ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಭಾಗವಹಿಸ್ತಾ ಇರುವಂತಹ ಒಂದು ತಂಡ ಕೂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ತುಮಕೂರಿನ ಮೈದಾನ ಒಳಭಾಗದಲ್ಲಿ. ಕಿರಣ್ ಅಂಗಣ ಒಳಭಾಗದಲ್ಲಿ ಮತ್ತರ್ವ ಅನುಭವಿ ಆಟಗಾರನ ಸೇರ್ಪಡೆ ಕೂಡ. ಚಿಕ್ಕಮಗಳೂರು ಪರಿಸರದ ಮತ್ತರ್ವ ಅನುಭವಿ ಆಟಗಾರ ಕಿರಣ ಅಂಗಣ ಒಳಭಾಗದಲ್ಲಿದ್ದಾರೆ. ರಾಜ ಎಸೆತಗಾರಿಕೆ ಭಾಗದಲ್ಲಿ ಎರಡದವರ ಚಾಲ್ತಿಯಲ್ಲಿ ಕೂಡ. ಮಧ್ಯೆ ಬಹಳಷ್ಟು ಹೊಡೆತ ಚೆಂಡು ಶಾರ್ಟ್ ಪಾಯಿಂಟ್ ಟಿಪ್ ಎಕ್ಸ್ಟ್ರಾ ಕವರ್ಸ್ ನೋಡೋಣ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ವಸಾಮ ಸಂಭಾವ್ಯ ಬೌಂಡರಿಯನ್ನು ಅಡ್ಡಾಯಿಸಿದ್ರು. 3 ಓಟಗಳ ಪೂರೈಕೆ ಕೂಡ. ತಂಡದ ಮೊತ್ತ 11 ಓಟಗಳು. 8 ಓವರ್ಗಳ ಪಂದ್ಯ, 2 ಓವರ್ಗಳ ಪವರ್ ಪ್ಲೇ ಹಂತದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 ಓವರ್ ಪವರ್ ಪ್ಲೇ ಹಂತದಲ್ಲಿ ರಾಜ ಎಸೆತಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇರುವಂತಹ ಬೌಲರ್ ಕೂಡ. ತುಮಕೂರಿನ ಮೈದಾನದ ಒಳಭಾಗದಲ್ಲಿ 4 ದಿನಗಳ ಕಾಲ ಐತಿಹಾಸಿಕ ದಾಖಲೆ ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿ ಸಾಗ್ತಾ ಇದೆ. ರೈಟ್ ಲೆಫ್ಟಿ ಕಾಂಬಿನೇಷನ್ ಅನ್ನು ಕಾಡ್ತಾ ಇರುವಂತ ಅಶ್ವಮೇಧ ತುಮಕೂರು. ಪ್ರತಾಪ ಮತ್ತು ಕಿರಣ್ ಅದೇ ಯಾವ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಮೊದಲ ಹಂತದಲ್ಲಿ ಒಂದು ಬಿರುಸಿನ ಆಟವನ್ನು ಆಡಬೇಕಾದಂತ ಹರಿ ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಬಲಿಯಾದ್ರು. ಮೊದಲ ವಿಕೆಟ್ ರೂಪದಲ್ಲಿ ಆಘಾತವನ್ನು ಕಂಡಿರುವಂತಹ ತಂಡ ರೈಟ್ ಲೆಫ್ಟಿ ಕಾಂಬಿನೇಷನ್ ಇನ್ನಿಂಗ್ಸ್ ಅದು ಯಾವ ರೀತಿಯಲ್ಲಿ ಕಟ್ತಾರೆ ನೋಡಬೇಕಾಗಿದೆ. ರಾಜ ಎಸೆದಿರುವಂತಹ ಚೆಂಡು ಬಹಳಷ್ಟೊಂದು ಗುಡ್ಲಂಡ್ ಡೆಲಿವರಿ, ವೇಗ ಮಿಶ್ರಿತ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಡಾಟ್ ಬಾಲ್ ನ ಸೇರ್ಪಡೆ. ಮೊದಲ ಚೆಂಡಿನಲ್ಲಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಈ ಹಂತದಲ್ಲಿ. ಎರಡನೇ ಚೆಂಡು ಅತ್ಯುತ್ತಮ ರೀತಿಯಾಗಿ ಎಸೆತಾ ಇರುವಂತಹ ರಾಜ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂಕಣದ ಒಳಭಾಗದಲ್ಲಿ. ಮತ್ತೆ 3ನೇ ಬಾರಿ ಮಧ್ಯೆ ಕಿರಣ್ ಹೊಡೆತ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗದ ಕ್ರಮಿಸ ಭರ್ಜರಿ ಬೌಂಡ್ರಿ. ತೀರಾ ಕ್ಲೋಸ್ ಪಿಚ್ ಆಗಿ ಬಿದ್ದಿರುವಂತಹ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡಂತ ಲೆಫ್ಟಿ ಕಿರಣ್ ಈ ಚೆಂಡಿನಲ್ಲಿ ಸುಂದರತೆ ಶಪ್ಪಟ್ ಹೊಡೆತ ಬೌಂಡ್ರಿ ದಾಖಲಿಸಿದ್ದಾರೆ. 4 ಓಟಗಳ ಸೇರ್ಪಡೆ. ರನ್ನಿನ ಬರವನ್ನು ಕಾಡ್ತಾ ಇರುವಂತಹ ಒಂದು ತಂಡಕ್ಕೆ ಬೌಂಡರಿ 2ನೇ ಓವರ್ನಲ್ಲಿ ಆಶಾದಾಯಕ ಅಂಶವಾಗ್ತಾ ಇದೆ ಅಶ್ವಮೇಧ ತುಮಕೂರಿನ ತಂಡಕ್ಕೆ. ಒಂದೇ ನಿಮಿಷ. ಇದೀಗ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜ್ನ ಪ್ರೊಫೆಸರ್ ಆದಂತಹ ಡಾಕ್ಟರ್ ಕಿರಣ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಡಾಕ್ಟರ್ ರಾಜ್ ಕ್ರೀಡಾ ಕಲಾ ಸಂಘ ಈ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದೀವಿ. ಕ್ಷಣಗಾತ್ರ ಗಾಳಿಯಲ್ಲಿತ್ತು, ಕ್ಯಾಚ್ ಆಗುವಂತ ಸಾಧ್ಯತೆ ಲೋಗದ ಭಾಗದಲ್ಲಿ ಸುಲಭದ ಕ್ಯಾಚ್ ಪಡ್ಕೊಳ್ಳೋ ಮುಖಾಂತರವಾಗಿ ಕಿರಣ್ ಔಟ್. 2ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಅಶ್ವಮೇಧ ತುಮಕೂರಿನ ತಂಡ. LBW ಮುಖಾಂತರವಾಗಿ ಹರಿ ಔಟ್ ಆದ್ರೆ ಇವಾಗ ಸುಲಭದ ಕ್ಯಾಚ್ ಕೊಡೋ ಮುಖಾಂತರವಾಗಿ ಲೆಫ್ಟಿ ಆಟಗಾರನ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ಒಂದು ತಂಡ ಕೂಡ. ವಿಕೆಟ್ ನಂಬರ್ 2. 15ಕ್ಕೆ 2. ಅಂಗಣ ಒಳಭಾಗದಲ್ಲಿ ಮತ್ತೆ ಹೊಸ ಆಟಗಾರ ಯೂನುಸ್ ಬರ್ತಾ ಇದ್ದಾನೆ.
ಚಕ್ರವರ್ತಿ ತುಮಕೂರು ಎನ್ನುವಂತ ತಂಡ ರಾಜ್ಯದ ಸುತ್ತಲಕ್ಕೂ ಬಹಳಷ್ಟು ಪ್ರಶಸ್ತಿಗಳನ್ನು ಜಯಿಸಿರುವಂತ ಒಂದು ತಂಡ. ನಾವು ಮೇಲ್ನೋಡಿದ ಪರಿಸ್ಥಿತಿಯಲ್ಲಿ ಮೂಲೆ ಮೂಲೆಗಳಲ್ಲೂ ಈ ಭಾಗದ ಹುಡುಗರು ಚಕ್ರವರ್ತಿ ತುಮಕೂರು ಎನ್ನುವಂತ ನಾಮಾಂಕಿತದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನ ಕರ್ನಾಟಕದ ರಾಜ್ಯದ ಎಲ್ಲೆಡೆ ಆಡಿರುವಂತಹ ಒಂದು ತಂಡ ಕೂಡ ಚಕ್ರವರ್ತಿ ತುಮಕೂರು ಬಹಳಷ್ಟೊಂದು ಪ್ರಾಮುಖ್ಯತೆ ಹೆಸರನ್ನ ಟೆನ್ನಿಸ್ ಬಾಲ್ ನಲ್ಲಿ ತುಮಕೂರಿಗೆ ತಂದುಕೊಡ್ತಾ ಇದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಲೋಸ್ ಪಿಚ್ಚಿನ ಚೆಂಡು. ಯೂನುಸ್ ಒಂದೋಟದ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 16 ಓಟಗಳು. ಎರಡು ವಿಕೆಟ್ ಆಘಾತದ ನಡುವೆ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಅಶ್ವಮೇಧ ತುಮಕೂರಿನ ತಂಡ 5ನೇ ಬಾರಿ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದೆ. ರಾಜ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ತುಮಕೂರಿನ ತಂಡ 5ನೇ ಬಾರಿಗೆ ಹಗಲು ರಾತ್ರಿ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದ್ದಾರೆ. 2014ರ ಹಗಲು ರಾತ್ರಿಯ ಟೂರ್ನಮೆಂಟ್ ಇದೆ ಮೈದಾನವನ್ನು ಕಂಡಿತ್ತು. ಆ ಟೂರ್ನಮೆಂಟ್ ಮೊದಲ ಜಯವನ್ನು ದಾಖಲಿಸಿರುವಂತಹ ತಂಡ ನ್ಯಾಶ್ ಬೆಂಗಳೂರು ಮತ್ತು ಜಾನ್ಸನ್ ಕುಂದಾಪುರ. 2017ರಲ್ಲಿ ರಿಯಲ್ ಫೈಟರ್ಸ್ ಇದೇ ಮೈದಾನದ ಒಳಭಾಗದಲ್ಲಿ ಪ್ರಶಸ್ತಿಯನ್ನು ಎತ್ತಿತ್ತು. 2019ರಲ್ಲಿ ನ್ಯಾಶ್ ಬೆಂಗಳೂರಿನ ತಂಡ ಮೊದಲ ಪ್ರಶಸ್ತಿಯನ್ನು ಜಯಿಸಿದ್ರೆ ರನ್ನರ್ಸ್ ಅಪ್ ತಂಡ ಮೈಟಿ ಬೆಂಗಳೂರು 2025ರಲ್ಲಿ ಫ್ರೆಂಡ್ಸ್ ಮೊದಲ ಪ್ರಶಸ್ತಿ ಜಯಿಸಿದ್ರೆ ನ್ಯಾಶ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಹಗಲು ರಾತ್ರಿ ಟೂರ್ನಮೆಂಟ್ ಅಲ್ಲಿ ಜಯಿಸಿದ್ರು ಕೂಡ. ಇವೆಲ್ಲವೂ ಕೂಡ 4 ವರ್ಷಗಳ ಕಾಲದ ಒಂದು ನಿದರ್ಶನಗಳು. ಎರಡು 2025ರಲ್ಲಿ ಈ ಹಗಲು ರಾತ್ರಿಯ ಟೂರ್ನಮೆಂಟ್ ಮೊದಲ ಮತ್ತು ದ್ವಿತೀಯ ಪ್ರಶಸ್ತಿಯನ್ನು ಯಾವ ತಂಡ ಎತ್ತುತ್ತಾರೆ ನೋಡಬೇಕಾಗಿದೆ. 4 ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹಗಲು ರಾತ್ರಿಯ ಟೂರ್ನಮೆಂಟ್ ಅನ್ನು ನಡೆಸಿರುವಂತಹ ಸಂಸ್ಥೆಗಳು ಜಂಟಿಯಾಗಿ 5ನೇ ಬಾರಿಗೆ ಹಗಲು ರಾತ್ರಿ ಟೂರ್ನಮೆಂಟ್ ಸಂಯೋಜನೆ ಕೂಡ. ಕೆಂಚ ಎಸೆತಗಾರಿಕೆ ಭಾಗದಲ್ಲಿ ಇದರ ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದೋಟದ ಸೇರ್ಪಡೆ. ಶಮೀರ್ ಎಸ್ ಶ್ರೀನಿವಾಸಪುರ ಅವರ ಮುಂದಾಳುತ್ತದೆ S7 ಸ್ಪೋರ್ಟ್ಸ್ ತಂಡ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮೊಬೈಲ್ ಯೂಟ್ಯೂಬ್ ನ ಮುಖಾಂತರವಾಗಿ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇರುವಂತ S7 ಮುಖಾಂತರವಾಗಿ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲ ಕ್ರೀಡಾ ಪ್ರೇಕ್ಷಕರ ಮತ್ತೊಮ್ಮೆ ನಾವು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ತಂಡದ ಮೊತ್ತ 17 ಓಟಗಳು. ವೈಡ್ ಬಾಲ್ ಅತಿರಿಕ್ತ ಓಟಗಳ ಸೇರ್ಪಡೆ ಕಾಡ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ಇವಾಗ ದಾಖಲಿಸಿದ್ರು. ಕೆಂಚ ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆ ಹೊಡೆತ ಪ್ರತಾಪ್ ಜಾಡ್ನಲ್ಲಿ ಚೆಂಡು
ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಕಾಯಿಸಿರುವ ಮುಖಾಂತರವಾಗಿ ಅಶ್ವಮೇಧ ತುಮಕೂರಿನ ಮತ್ತೊಂದು ವಿಕೆಟ್ ಪತನ. ಇದರ ಮೇಲೆ ಪ್ರತಾಪ್ ಔಟ್. ಆ ಪವನ್ ವಿಕೆಟ್ ಆಘಾತ ಕೂಡ. ಮತ್ತೊಬ್ಬ ಲೆಫ್ಟ್ ಕಿರಣ ಬರ್ತಾ ಇದ್ದಾನೆ. ಶಿವಮೊಗ್ಗ ಪರಿಸರದ ಮತ್ತೋರ್ವ ಜನಪ್ರಿಯ ಆಟಗಾರ. ಲೆಫ್ಟ್ ಕಿರಣ್ ಹದಿನೆಂಟಕ್ಕೆ 3 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಲೆಫ್ಟ್ ಕಿರಣ್ ಅಂಗಣ ಒಳಭಾಗದಲ್ಲಿ ಕೆಲವೊಂದು ಪಂದ್ಯಾಟವನ್ನ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ಆಟಗಾರ ಕೂಡ. ಕಳೆದ ವಾರ ಅಥರ್ವ ಕ್ರಿಕೆಟರ್ಸ್ ತಂಡದ ಪರವಾಗಿ ಚಿತ್ರದುರ್ಗದ ಮೈದಾನದ ಒಳಭಾಗದಲ್ಲಿ ಆಟವನ್ನು ಆಡಿರುವಂತಹ ಆಟಗಾರ ಕೂಡ ಲೆಫ್ಟ್ ಕಿರಣ್. ಇಲ್ಲಿ ತುಮಕೂರಿನಲ್ಲಿ ಅಶ್ವಮೇಧ ತುಮಕೂರಿನ ಪರವಾಗಿ ಪಂದ್ಯಾಟ ಆಡ್ತಾ ಇದ್ದಾರೆ. ಅಂಗಣದ ಒಳಭಾಗಕ್ಕೆ ಬರ್ತಾ ಇದ್ದಾರೆ ಕೂಡ. ಕಿರಣ್ ಗೆಸದ ಚೆಂಡು ಗುಡ್ಡ ಹಿಂಬದಲ್ಲಿ ಬಹಳ ಶುದ್ಧವರಿತ ಕ್ಯಾಚ್ ಪಡ್ಕೊಳ್ಳುವ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಪತನ. ವಿಕೆಟ್ ನಂಬರ್ 4. ಅಂಗಣ ಒಳಭಾಗದಲ್ಲಿ ಮತ್ತರುವ ಹೊಸ ಆಟಗಾರ ಅನಿತ್ ಬರ್ತಾ ಇದ್ದಾನೆ. ಅತ್ಯುತ್ತಮ ರೀತಿಯ ಒಂದು ಆಟಗಾರರನ್ನ ಹೊಂದಿರುವಂತಹ ಒಂದು ತಂಡ ಕೂಡ ಅಶ್ವಮೇಧ ತುಮಕೂರು. ಹ್ಯಾಟ್ರಿಕ್ ವಿಕೆಟ್ಗೆ ಅವಕಾಶಗಳಿದೆ. ಕೆಂಚ ಎಸೆತಗಾರಿಕೆ ಭಾಗದಲ್ಲಿ ಇನ್ನು ಕೂಡ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಓವರ್ನಲ್ಲಿ 3ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ, ಬಹಳ ಶುದ್ಧವರಿತ ಒಂದು ಆಟವನ್ನು ಆಡಿದ್ರು. ಡೈರೆಕ್ಟ್ ಶೂಟ್ ಮಾಡುವಂತ ಪ್ರಯತ್ನ, ಅಮಿತ್ ದಾಂಡಿದ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ. ತಡವತ್ತ 19 ಓಟಗಳು, ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ನಿನ್ನೆ ರಾತ್ರಿ 1:30 ತನಕ ಈ ಕ್ರೀಡಾಂಗಣ ತೀರಾ ಹೌಸ್ಫುಲ್ ಆಗಿತ್ತು. ನಡು ರಾತ್ರಿವರೆಗೂ ಕೂಡ ತುಮಕೂರಿನ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಕೂಡ ಟೂರ್ನಮೆಂಟಿನ ವೀಕ್ಷಣೆಯಲ್ಲಿ ಇದ್ದಿದ್ರು. ಇವತ್ತು ಅದೇ ರೀತಿಯ ಪ್ರೇಕ್ಷಕರು ಮತ್ತೆ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವೈಡ್ ಬಾಲ್ ಎನ್ನುವಂತ ಸೂಚನೆ ಕೂಡ. ನಾವು ಗಮನಿಸಿದ ಹಾಗೆ ಕ್ರಿಕೆಟ್ ಎನ್ನುವಂಥದ್ದು ಬಂದಾಗ ಕ್ರಿಕೆಟ್ ಆಟಕ್ಕೆ ಬಹಳಷ್ಟು ಮಂದಿ ಅಭಿಮಾನಿಗಳು ಇರೋದಿದ್ರೆ ಅದು ತುಮಕೂರಿನ ಪರಿಸರ ಮಾತ್ರ. ಬಹಳಷ್ಟು ಮಂದಿ ಅಭಿಮಾನಿಗಳು ಕ್ರಿಕೆಟಿಗಿದ್ದಾರೆ. ಕ್ರಿಕೆಟ್ ಅನ್ನು ಆಡಿದವರಿದ್ದಾರೆ, ಕ್ರಿಕೆಟ್ ಅನ್ನು ಆಡಿಸಿದವರಿದ್ದಾರೆ. ಕ್ರಿಕೆಟಿನಲ್ಲಿ ತಮ್ಮ ತಂಡವನ್ನು ಕಟ್ಟಿಕೊಂಡು ಯಶಸ್ಸನ್ನು ಕಂಡಿರ್ತಕ್ಕಂಥ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ತಂಡದ ಮೊತ್ತ 21 ಓಟಗಳು. ಇವತ್ತಿನ ಅಂತಿಮ ಪಂದ್ಯಗಳ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಪಂದ್ಯ ನಾಳೆ ಮತ್ತೆ 9 ಗಂಟೆಗೆ ಪಂದ್ಯಾಟಗಳೆಲ್ಲವೂ ಆರಂಭವನ್ನು ಕಾಣುತ್ತೆ. ಬೆಳಗಿನ ಅವಧಿಯಲ್ಲಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 3 ಓವರ್ಗಳ ಮುಕ್ತಾಯದಲ್ಲಿ
ತಂಡದ ಮೊತ್ತ 21-4. ಅಂಗಣ ಒಳಭಾಗದಲ್ಲಿ 4ನೇ ಓವರ್ ಕೂಡ ಪ್ರಾರಂಭ ಕಾಣ್ತಾ ಇದೆ. ರಾಜ ಎಸೆತಗಾರಿಕೆ ಭಾಗದಲ್ಲಿ ಲಾಂಗ್ ಆಫ್ ಸಿಲಿಮಿಡ್ ಆಫ್ ಡಿಪ್ ಎಕ್ಸ್ಟ್ರಾ ಕವರ್ ಶಾರ್ಟ್ ಪಾಯಿಂಟ್ ಕವರ್ ಪಾಯಿಂಟ್ ಮಿಡ್ ಆನ್ ಸ್ಕ್ವೇರ್ ಲೆಗ್ ಈ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಗೆ ಒಳಗಾಗ್ತಾ ಇರುವಂತ ತಂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ. 5ನೇ ಬಾರಿಗೆ ಈ ಒಂದು ಅಂಕಣವನ್ನು ಕಾಣ್ತಾ ಇದೆ. ಹಗಲು ರಾತ್ರಿಯ ಪಂದ್ಯ. ತೊಟ್ಟಿ ಮುಟ್ಟಿ ಆಡುವಂತ ಪ್ರಯತ್ನ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಅನಿತ್ ದಾಣಿದ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ. ತಡ ಮತ್ತು ಅಂಕಿಅಂಶ ಪಟ್ಟಿಯಲ್ಲಿ 22ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 22 ಫಾರ್ 4 ವಿಕೆಟ್ಸ್. 22ಕ್ಕೆ 4. 4th ಓವರ್ ಇನ್ ಪ್ರೋಗ್ರೆಸ್. 2ನೇ ಚೆಂಡು ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಸ್ಟೆಪ್ ಔಟ್ ಮಾಡಿ ಆಡುವಂತ ಪ್ರಯತ್ನ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದೋಟ ತನ್ಮೂಲಕ 2ನೇ ಓಟ ದಾಖಲಿಸುವಂತ ಪ್ರಯತ್ನ. 2 ಓಟಗಳ ಯಶಸ್ಸು ಕೂಡ. ಹಲೋ, ಸಂಡೇ ಟೀಮ್ ಕ್ಯಾಪ್ಟನ್ ಚೇತನ್ ರವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತ. ಖ್ಯಾತೆ ಚೇತನ್. ತಂಡದ ಮೊತ್ತ 24. ಸಂಡೇ ಟೀಮ್ ಅಧ್ಯಕ್ಷರು ಎನ್ ದೀಪಕ್, ಶಂಕರಸ್, ಚಕ್ರವರ್ತಿ ಪ್ರಕಾಶ್, ರಂಜನಾರ್ ಅವರೆಲ್ಲರ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ದಾಖಲೆಯ ಪಂದ್ಯ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಆಫ್ ವಿಭಾಗದಲ್ಲಿ ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 25-25. ಇನ್ನಿಂಗ್ಸಿನ ಅರ್ಧಾಂಶ ಓವರ್ ಇವಾಗ ಮುಂದುವರಿಕೆಯನ್ನು ಕಾಣ್ತಾ ಇದೆ. 4ನೇ ಓವರ್. 8 ಓವರ್ಗಳ ಪಂದ್ಯ, 2 ಓವರ್ಗಳ ಪವರ್ ಪ್ಲೇ, 5 ಮಂದಿ ಎಸೆತಗಾರರು. ಇವೆಲ್ಲವೂ ಕೂಡ ಹೊಸ ಯೋಚನೆ, ಹೊಸ ಚಿಂತನೆಯನ್ನು ಮಾಡ್ತಾ ಇರುವಂತ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಕ್ರೀಡಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಹೊಸ ಯೋಚನೆ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದೆ. ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ, ಬಹಳ ಸುತ್ತಮುತ್ತ ಒಂದು ಆಟ. ಶಾರ್ಟ್ ಪಾಯಿಂಟ್ ವಿಭಾಗದಲ್ಲಿ ಮತ್ತೆ ಒಂದೊಳ ಸೇರ್ಪಡೆ. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 26 ಓಟಗಳು. ಈ ಓವರ್ ನಲ್ಲಿ 2 ಚೆಂಡು ಇನ್ನೂ ಕೂಡ ಬಾಕಿಯಲ್ಲಿ ಉಳಿತಾ ಇದೆ. 4ನೇ ಓವರಿನ ಮುಕ್ತಾಯಕ್ಕಾಗಿ ಐದನೇ ಚೆಂಡು ಅಡ್ಡ ಹೊಡೆತ ದಾಖಲಿಸುವಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ ಕೂಡ. ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸಬಲ್ಲಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ಕೇವಲ ಒಂದೊಡ ಪೂರೈಕೆಯನ್ನು ಕಡ್ಕೊಳ್ತಾ ಇದೆ. 27 ಫಾರ್ 4 ವಿಕೆಟ್ಸ್. 27ಕ್ಕೆ 4. ಲಾಸ್ಟ್ 1 ಬಾಲ್ ರಿಮೈಂಡ್ ನಾವು. ಈ ಓವರ್ ಮುಕ್ತಾಯಕ್ಕಾಗಿ ಅಂತಿಮ ಚೆಂಡು ಇಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ 4ನೇ ಓವರ್ಗಾಗಿ. ಇತನ್ಮದೆ ಅನಿತ್ ಕೆಲಸದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರವಾಗಿ ಕ್ರಮಿಸದೆ ಬೌಂಡ್ರಿ. ಒಂದು ಅನಿತ್ ದಾಂಡಲ್ಲಿ ಭರ್ಜರಿ ಬೌಂಡ್ರಿಯ ಸೇರ್ಪಡೆ ಕೂಡ. 4 ಓಟಗಳು. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 31 ಓಟವನ್ನು ದಾಖಲಿಸ್ತಾ ಇದೆ. 2 ನಿಮಿಷ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ನಾಲ್ಕನೇ ಓವರ್ನ ಅಂತಿಮ ಚಡಿಯಲ್ಲಿ ಸುಂದರತೆ ಬೌಂಡರಿ ದಾಖಲಾತಿಯನ್ನು ಕಂಡಿತ್ತು. ಎಂಟು ಓವರ್ಗಳ ಪಂದ್ಯ 45 ಸ್ಪರ್ಧಾತ್ಮಕ ಮೊತ್ತ 50, 55, 60. ಒಂದು ಹಂತದ ಘನತೆ ಗೌರವಾನ್ವಿತ ಮೊತ್ತ
60ಕ್ಕೂ ಮಿಕ್ಕಿದ ಮೊತ್ತಗಳೆಲ್ಲವೂ ಕೂಡ 8 ಓವರ್ಗಳಲ್ಲಿ ವಿಜಯದ ಹೋರಾಟ ಕಾರ್ಯ ಮೊತ್ತವಾಗಿ ಸಾಗುತ್ತೆ. ಈ 3 ಮೊತ್ತಗಳಲ್ಲಿ ಮೊದಲ ಹಂತದಲ್ಲಿ ಬ್ಯಾಟಿಂಗ್ ಮಾಡ್ತಕ್ಕಂತ ಅಶ್ವಮೇಧ ತುಮಕೂರಿನ ತಂಡ ಅದ್ಯಾವ ರೀತಿಯ ಮೊತ್ತವನ್ನು ಪ್ರೇರಿಸ್ತಾರೆ ನೋಡಬೇಕಾಗಿದೆ. ಎಸ್, ಪಂದ್ಯಾಟವನ್ನು ಆರಂಭಿಸಿರುವುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಹಲೋ ಹಲೋ 4 ಓವರ್ಗಳ ಮುಕ್ತಾಯದಲ್ಲಿ ತಡಬತ್ತ 31 ಓಟಗಳು. ಇನ್ನು ಕೂಡ 4 ಓವರ್ಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ಅಶ್ವಮೇಧದ ಆಟಗಾರರು ದಾಖಲಿಸ್ತಾರೆ ನೋಡಬೇಕಾಗಿದೆ. ಪ್ರಮುಖ 4 ವಿಕೆಟ್ಸ್ ಕಳ್ಕೊಂಡ್ರು ಕೂಡ ಯೂನುಸ್ ಮತ್ತು ಅನಿತ್ ಜೊತೆ ಆಟಾಂಗಣ ಒಳಭಾಗದಲ್ಲಿ ಬರ್ತಾ ಇದೆ. 5ನೇ ಓವರ್ಗಾಗಿ ಹೊಸ ಬೌಲರ್ ಹೊಸ ಅಂಗಣ ಒಳಭಾಗದಲ್ಲಿ 5ನೇ ಓವರ್ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯೊಂದು ಎಸೆತ. ಹೊಸಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂಕಣದ ಹೊರಭಾಗದಲ್ಲಿ 2 LED ಸ್ಕ್ರೀನ್ಗಳ ಅಳವಡಿಕೆ ಆಗ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ನಡೀತಾ ಇರುವಂತಹ ನೇರ ಚಿತ್ರಣಗಳೆಲ್ಲವೂ ಕೂಡ ಪ್ರೇಕ್ಷಕರಿಗೆ LED ಸ್ಕ್ರೀನ್ಗಳ ಮೇಲೆ ತೋರಿಸುವಂತ ಪ್ರಯತ್ನಕ್ಕೆ ಒಳಗಾಗ್ತಾ ಇದೆ S7 ಸ್ಪೋರ್ಟ್ಸಿನ ತಂಡ. ತಂತ್ರಜ್ಞಾನಗಳೆಲ್ಲವೂ ಕೂಡ ಮುಂದುವರಿಕೆಯನ್ನು ಕಂಡ ಹಾಗೆ ಎಲ್ಲ ವಿಭಾಗದಲ್ಲೂ ಕೂಡ ತಂತ್ರಜ್ಞಾನಗಳ ಮೇಲುಗೈಯನ್ನ ಸಾಧಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟದ ಪೂರೈಕೆಯೂ ಕೂಡ ತಂಡದ ಮೊತ್ತ 32. 2 ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ ಹೊಸ ಎಸೆತಗಾರಿಕೆ ಭಾಗದಲ್ಲಿ ಅನೀತ್ ಎಸೆದಿರುವಂತ ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಸ್ಟ್ರೈಕ್ ಪ್ರೊಟೆಕ್ಟ್ ಆಟ ಮಾತ್ರ ಮುಂದುವರಿಕೆಯನ್ನು ಕಡ್ಕೊಳ್ತಾ ಇದೆ. ದಿನದ ಅಂತಿಮ ಪಂದ್ಯಾಂಗಣ ಒಳಭಾಗದಲ್ಲಿ ನಾಳೆಯಿಂದ ನಡೆಯುವಂತ ಎಲ್ಲಾ ಪಂದ್ಯಾಟಗಳು ಕೂಡ ಕುತೂಹಲದ ಪಂದ್ಯ. ಕೆಲವೊಂದು ತಂಡಗಳ ಉಳಿವಿನ ಪಂದ್ಯ. ತನ್ಮೂಲಕ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಯೂನುಸ್ ಹೊಡೆತ ಕೈ ಸೇರ್ತಾ ಇದೆ. ಯೂನುಸ್ ಔಟ್. ಹಲೋ ಅಂಗಣ ಒಳಭಾಗದಲ್ಲಿ 5ನೇ ವಿಕೆಟ್ ಆಘಾತವೂ ಕೂಡ ಅಶ್ವಮೇಧ ತುಮಕೂರಿನ ತಂಡ ಮತ್ತೊಂದು ಪ್ರಮುಖ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಇತ್ತ ಮತ್ತೋರ್ವ ಅನುಭವಿ ಆಟಗಾರ ಶಶಿ ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾನೆ ಕೂಡ. ಪಂದ್ಯಾವಳಿಯ ಮೊದಲನೆಯ ಬಹುಮಾನದ ಆಯೋಜಕರು PN ಕೃಷ್ಣಮೂರ್ತಿರವರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ನಾಳೆ ದಿನ ಲ್ಯಾಂಡ್ ಲಾರ್ಡ್ ತಂಡದ ಚಲನಚಿತ್ರ ತಂಡದ ಎಲ್ಲ ನಟರು ಕೂಡ ಬರ್ತಾ ಇದ್ದಾರೆ. ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ಡಾಕ್ಟರ್ ಜಯರಾಮ್ ಸರ್ ಅವರ ಸ್ಮರಣಾರ್ಥಕ ಅಂಗವಾಗಿ ಡಾಕ್ಟರ್ ರಾಜ್ ಕ್ರೀಡಾ ಕಲಾ ಸಂಘ ಹಾಗೂ ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ 5 ಲಕ್ಷ ಮೊದಲನೇ ಬಹುಮಾನವನ್ನ ನಮ್ಮೆಲ್ಲರ ನೆಚ್ಚಿನ ಕಿಟ್ಟಣ್ಣ ಈ ಮೊದಲನೇ ಬಹುಮಾನವನ್ನ ನೀಡ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟಕ್ಕೆ
ತಂಡದ ಮೊತ್ತ 34. 5 ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. 2014ರಲ್ಲಿ 2 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯನ್ನು ನಡೆಸಿದ್ರು. 2000 ಅಣ್ಣ ಡಿಜೆ ಆಫ್ ಮಾಡಿ. 2017ರಲ್ಲಿ 2.5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಟೂರ್ನಮೆಂಟ್ ಅನ್ನು ನಡೆಸಿದ್ರು. 2019ರಲ್ಲಿ 2.5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡಿದ್ರು. 2022ರಲ್ಲಿ 3 ಲಕ್ಷ ರೂಪಾಯಿಗಳ ಒಂದು ಟೂರ್ನಮೆಂಟ್ ಅನ್ನು ನಡೆಸಿರುವಂತಹ ಸಂಸ್ಥೆ ಕೂಡ 2025ರಲ್ಲಿ 5 ಲಕ್ಷ ರೂಪಾಯಿಗಳ ಮೊದಲ ಪಂದ್ಯಾಟಗಳು ಸಾಗ್ತಾ ಇದ್ದಾವೆ. ಈಗಾಗಲೇ ಮುಕ್ತಾಯವನ್ನು ಕಂಡಿರುವಂತ 4 ಬಾರಿಯೂ ಕೂಡ ಈ ಟೂರ್ನಮೆಂಟ್ ಇದ ಮೊದಲ ಪ್ರಶಸ್ತಿಯ ನಗದಿನ ಕೊಡುಗೈದಾನಿಗಳು PN ಕೃಷ್ಣಮೂರ್ತಿ ಅವರು. ಈ ಬಾರಿ 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯನ್ನು ಕೂಡ ಈ ಟೂರ್ನಮೆಂಟ್ಗೆ ಕೊಡ ಮಾಡಿದ್ದಾರೆ. ಇತನ್ಮಧ್ಯೆ ಬೌಲರ್ಸ್ ಬ್ಯಾಕ್ ಟು ಆಟ. ಮತ್ತೆ ಒಂದೋಟದ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 35. 35. 5 ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಈ ಹಂತದಲ್ಲಿ 4 ಚೆಂಡುಗಳು ಇಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ. ಒಂದರ ಪೂರೈಕೆ, ಕ್ಷೇತ್ರ ರಕ್ಷಣ ವೈಫಲ್ಯ. ಒಂದರ ಬದಲಿಗೆ 2 ಓಟಗಳ ಪೂರೈಕೆ ಕೂಡ 37ಕ್ಕೆ ಏರಿಕೆಯನ್ನು ಕಾಡ್ತಾ ಇದೆ. 37. 5 ವಿಕೆಟ್ ಆಘಾತದ ನಡುವೆ ಪಂದ್ಯಾಟವನ್ನು ಆಡ್ತಾ ಇರುವಂತ ಅಶ್ವಮೇಧ ತುಮಕೂರಿನ ತಂಡ 37 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಓವರ್ನಲ್ಲಿ 4ನೇ ಚೆಂಡಿಗಾಗಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ತಡ್ಬಂದು ಭಾಗದಲ್ಲಿ ಶಶಿ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸಿದ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಕೂಡ ತಂಡದ ಮೊತ್ತ 41. 41. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡು ಶಶಿ ದಾಳಿಯ ಮುಖಾಂತರವಾಗಿ ಸೀಮಾರಕ್ಕೆ ಹೊರಭಾಗ ಕ್ರಮಿಸಿದ ಭರ್ಜರಿ ಸಿಕ್ಸರ್. ಷಟ್ಕ. 6 ಓಟಗಳ ಸೇರ್ಪಡೆ. ಅಂಗಣ ಒಳಭಾಗದಲ್ಲಿ ಮೊದಲ ಹಂತದಲ್ಲಿ ರನ್ನಿನ ಒಂದು ಅಭಾವವನ್ನು ಕಾಡ್ತಕ್ಕಂತ ಅಶ್ವಮೇಧ ತುಮಕೂರನ್ನು ದಡಕ್ಕೆ ತಲುಪಿಸುವಂತ ಪ್ರಯತ್ನದ ಆಟವನ್ನು ಆಡ್ತಕ್ಕಂತ ಶಶಿ. ಅಣ್ಣ ಡಿಜೆ ಆಫ್ ಮಾಡಿ ಅಣ್ಣ. ಮತ್ತೆ ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ. 2ನೇ ಓಟ ದಾಖಲಿಸುವಂತ ಬರ ಅನಗತ್ಯದ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ ಅಶ್ವಮೇಧ ತುಮಕೂರಿನ ತಂಡ. 1 ಸಿಕ್ಸರ್, 1 ಬೌಂಡರಿ. ಈ ರೀತಿ ಒಂದು ಅತ್ಯುತ್ತಮ ಒಂದು ಆಟವನ್ನು ಆಡಿರ್ತಕ್ಕಂಥ ಚಿಕ್ಕಮಗಳೂರು ಪರಿಸರದ ಮತ್ತೋರ್ವ ಯುವ ಆಟಗಾರ ಶಶಿ ರನ್ಔಟ್ ಮುಖಾಂತರವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಅಂಗಣ ಒಳಭಾಗದಲ್ಲಿ ಮತ್ತರು ಹೊಸ ಆಟಗಾರ ದಿಲೀಪ.
6 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 49-49. ಮೊದಲ 2-3 ಓವರ್ಗಳಲ್ಲಿ ನಿಧಾನಗತಿಯಲ್ಲಿ ಒಂದು ರನ್ನಿನ ಬರವನ್ನ ಕಾಡ್ತಕ್ಕಂತ ಅಶ್ವಮೇಧ ತುಮಕೂರಿನ ತಂಡ ಅರ್ಧ ಶತಕದ ಸಮೀಪಕ್ಕೆ ಹೋಗ್ತಾ ಇದೆ. ಟೀಮ್ 50 ಬರಬೇಕಾಗಿದೆ. ಕೇವಲ ಒಂದೋಟದ ಅವಶ್ಯಕತೆ. 49 ತಂಡದ ಮೊತ್ತ. ಒಸಾಮ ಬೌಲರ್. ಅಣ್ಣ ಪಂದ್ಯ ಮುಂದುವರಿಸ್ಕೊಳ್ಳಿ, ವಿಳಂಬ ಮಾಡಬೇಡಿ. 7ನೇ ಓವರ್ಗಾಗಿ ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ. ಮಿಡ್ ವಿಕೆಟ್ ವಿಭಾಗದಲ್ಲಿ 1 ಓಟ 2 ಓಟಗಳ ಪೂರೈಕೆ ಕೂಡ. ಟೀಮ್ 50 51. ಶಶಿ ದಾಖಲಿಸಿರುವಂತಹ ಒಂದು ಸುಂದರತೆ ಸಿಕ್ಸರ್ ಮತ್ತು ಬೌಂಡರಿಯ ತಂಡಕ್ಕೆ ಆಶಾದಾಯಕ ಅಂಶವಾಗ್ತಾ ಇದೆ. ಆದ್ರೂ ಕೂಡ ರನ್ಔಟ್ ರೂಪದಲ್ಲಿ ಶಶಿ ವಿಕೆಟ್ ಅನ್ನು ಕೊಟ್ಟರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ತೀರಾ ಕೆಳಮಟ್ಟದಲ್ಲಿ ಸಾಗ್ತಾ ಇದೆ ಚೆಂಡು. ವೇರಿವೇಷನ್ ಎಸೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತ ಬೌಲರ್ ಈ ಚೆಂಡಿನಲ್ಲಿ ಯಾವುದೇ ರೀತಿಯಾದ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಸುಂದರತೆ ಎಸೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. ಸಮಯದಿಂದ ಸಮಯಕ್ಕೆ ಚೆಂಡಿನ ವೇಗವನ್ನ ಹೆಚ್ಚಿಸುವಂತ ಪ್ರಯತ್ನವನ್ನ ಮಾಡ್ತಕ್ಕಂತ ಒಸಾಮ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. 3 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. 7ನೇ ಓವರ್ನ ಚಾಲ್ತಿಯಲ್ಲಿ 4ನೇ ಚೆಂಡು ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ. ಸುಲಭದ ಒಂದೋಟದ ಪೂರೈಕೆಯನ್ನು ಕಡ್ಕೊಂಡ್ರು. ತಂಡದ ಮೊತ್ತ 52. ಈ ಓವರಲ್ಲಿ 2 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. 7ನೇ ಓವರಿನ ಮುಕ್ತಾಯಕ್ಕಾಗಿ ಲಾಸ್ಟ್ ಬಾಲ್. ಸುಂದರತೆ ಹೊಡೆತ. ಕ್ಷಣಾತ್ರ ಗಾಳಿಯಲ್ಲಿ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುಲಭದ ಕೈ ಕ್ಯಾಚ್ ಸೇರೋ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಕೂಡ ಆಘಾತವನ್ನು ಕಡ್ಕೊಳ್ತಾ ಇದೆ. ಅನಿತಾ ಔಟ್. ವಿಕೆಟ್ ನಂಬರ್ 7 ಡೌನ್. ಅಂಗಣ ಒಳಭಾಗದಲ್ಲಿ ವರುಣ್ ಬರ್ತಾ ಇದ್ದಾರೆ. ತಂಡದ ಮೊತ್ತ 52 ಓಟಗಳು. 8 ಓವರ್ಗಳ ಮ್ಯಾರಥಾನ್ ಇನ್ನಿಂಗ್ಸ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ ಕೂಡ. ವರುಣ್ ಗೆಸದಿರುವಂತ ಚೆಂಡು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. ಎಂಡ್ ಆಫ್ 7 ಓವರ್ ಸ್ಕೋರ್ 52 ಫಾರ್ 7 ವಿಕೆಟ್ಸ್. 52ಕ್ಕೆ 7 ಓವರ್ಗಳ ಮುಕ್ತಾಯವನ್ನು ಕಡ್ಕೊಳ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಇನ್ನಿಂಗ್ಸಿನ ಅಂತಿಮ ಓವರ್ಗಾಗಿ ನಾನಿ. ಹೊಸ ಬೌಲರ್ ಬರ್ತಾ ಇದ್ದಾರೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡದ ಪರವಾಗಿ ಅಂತಿಮ ಓವರ್ಗಾಗಿ ಅಶ್ವಮೇಧ ತುಮಕೂರು ಗೆಲ್ಲಲೇಬೇಕಾದಂತ ಒಂದು ಅನಿವಾರ್ಯತೆಯ ಪಂದ್ಯ.
ಸುಂದರತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 8ನೇ ಓವರ್ನ ವೆರಿ ಫಸ್ಟ್ ಬಾಲ್ ಡಾಟ್ ಬಾಲ್. ಇನ್ನಿಂಗ್ಸಿನ 5 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. 52 ತಂಡದ ಮೊತ್ತ. ಈ ಬಾರಿ ಬಹಳಷ್ಟು ಪ್ರತಿಯೊಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಗುಡ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ನಾಲ್ಕು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ಬ್ಲಾಕರ್ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಡೈರೆಕ್ಟ್ ಶೂಟ್ ಮಾಡುವಂತ ಪ್ರಯತ್ನ, ನೇರವಾಗಿ ಕೀಪರ್ಗೆ ಸುಲಭದ ಒಂದು ಥ್ರೋ ಕೊಟ್ಟಿದ್ರು ಕೂಡ ವಿಕೆಟ್ ಅನ್ನು ಉರುಳಿಸುವಂತ ಒಂದು ಅವಕಾಶಗಳಿತ್ತು. ಆದ್ರೆ ಆ ಭಾಗದ ಕ್ಷೇತ್ರರಕ್ಷಕ ಡೈರೆಕ್ಟ್ ಶೂಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇತ್ತ ಒಂದೋಟದ ಸೇರ್ಪಡೆ ಕೂಡ ಬೈಸ್ ಮುಖಾಂತರವಾಗಿ $54 ತಂಡದ ಮೊತ್ತ. $54 ತಂಡದ ಮೊತ್ತ. ಅಣ್ಣ ಪಂದ್ಯ ಮುಂದುವರಿಸ್ಕೊಳ್ಳಿ. ಮತ್ತೆ 4ನೇ ಬಾರಿ ನಾನು ಈ ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆ ಚೆಂಡಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಡಾಟ್ ಬಾಲ್ ಸೇರ್ಪಡೆ. ಲಾಸ್ಟ್ ಬಾಲ್ ರಿಮೇನ್ ನೌ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಒಂದೋಟದ ಸೇರ್ಪಡೆ. ಲಾಸ್ಟ್ ಒನ್ ಬಾಲ್ 55 ತಂಡದ ಮೊತ್ತ. ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ಅಂತಿಮ ಚೆಂಡಿನಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ರನ್ ಮಾಡೋ ಪ್ರಯತ್ನ ತನ್ಮೂಲಕ 55 ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಡ್ತಾ ಇದೆ. 56ರ ಟಾರ್ಗೆಟ್ ಅನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ. ಯುನೈಟೆಡ್ ಜಾಗ್ವಾರ್ ಸುರತ್ ಕಲ್ಲಿನ ತಂಡ ಈಗಾಗಲೇ ಮೊದಲ ಪಂದ್ಯಾಟವನ್ನ ತುಮಕೂರು
ಜಿಲ್ಲಾ ಪೊಲೀಸ್ ತಂಡದ ವಿರುದ್ಧವಾಗಿ ಜಯಿಸಿದಂತ ಒಂದು ತಂಡ ಕೂಡ ತುಮಕೂರು ವಿರುದ್ಧವಾಗಿ ಮಂಗಳೂರಿನ ತಂಡ ಜಯವನ್ನು ದಾಖಲಿಸಿದ್ದಾರೆ. ಮೊದಲ ಪಂದ್ಯಾಟವನ್ನು ಕಳ್ಕೊಂಡಂತ ಅಶ್ವಮೇಧ ತುಮಕೂರಿನ ತಂಡ ಈ ಟೂರ್ನಮೆಂಟ್ ಅಲ್ಲಿ ಉಳಿಬೇಕಾದ್ರೆ ಪಂದ್ಯಾಟವನ್ನ ಜಯಿಸಲೇಬೇಕಾದಂತ ಅನಿವಾರ್ಯತೆ ಕೂಡ. 56 ಟಾರ್ಗೆಟ್ ನಂಬರ್. ಚಕ್ರವರ್ತಿ ತಂಡ ಜಯಂತ್ ಎಲ್ಲಾದ್ರೂ ನಮ್ಮ ಕಾಮೆಂಟೇಟರ್ ಬಾಕ್ಸ್ ಹತ್ರ ಬಂದಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಪಂದ್ಯದ ವೀಕ್ಷಣೆಯಲ್ಲಿರುವಂತಹ ಎಲ್ಲಾ ಕ್ರೀಡಾ ಪ್ರೇಕ್ಷಕರೇ ಮತ್ತೊಮ್ಮೆ ನಾವು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಿನದ ಅಂತಿಮ ಪಂದ್ಯಗಳ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಲವತ್ತ 8 ಎಸೆತ, 56 ಟಾರ್ಗೆಟ್ ಕೂಡ. ಮಿಲ್ಟನ್ ನಮ್ ಜೊತೆಯಲ್ಲಿದ್ದಾರೆ. ಅಂಗಣ ಒಳಭಾಗದಲ್ಲಿ 56 ಟಾರ್ಗೆಟ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಮಂಗಳೂರು ಭಾಗದ ತಂಡ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ 8 ಓವರ್ಗಳಲ್ಲಿ 56 ಟಾರ್ಗೆಟ್ ಅನ್ನು ಪ್ರೇರಿಸಬೇಕಾಗಿದೆ ಈ ಪಂದ್ಯಾಟದ ಜಯಕ್ಕಾಗಿ. ಜೀವನ್
ಅಂಗಣ ಒಳಭಾಗದಲ್ಲಿ ಮೊದಲ ಹಂತದ ಆಟಗಾರರು ಶ್ರೀಕಾಂತ್ ಮತ್ತು ಹರ್ಷಿತ್ ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡದ ಪರವಾಗಿ ಎಸೆತಗಾರಕ ಭಾಗದಲ್ಲಿ ತಾವೀದ್, ತಾವೀದ್ ಎಸೆತಗಾರಕ ಭಾಗದಲ್ಲಿ 56 ಟಾರ್ಗೆಟ್ ನಂಬರ್. ಮೊದಲ ಚೆಂಡು ಔಟರೇಜ್ ಆಗ್ತಾ ಇದೆ. ಸ್ಲಿಪ್ಪಿ ಭಾಗದಲ್ಲಿ ಒಂದೊಡ ಸೇರ್ಪಡೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಲಿನ ತಂಡ ಎರಡನೇ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇರುವಂತ ತಂಡ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟಗಾರರನ್ನ ಕೂಡಿಕೊಂಡು ತುಮಕೂರಿನ ಮೈದಾನದ ಒಳಭಾಗಕ್ಕೆ ಬರ್ತಾ ಇದೆ. 56 ಟಾರ್ಗೆಟ್ ನಂಬರ್ ಎ ಹಂತದಲ್ಲಿ ಶ್ರೀಕಾಂತ್ ಮತ್ತು ಹರ್ಷಿತ್ ಆರಂಭಿಕ ಆಟಗಾರ ರಂಗಣ ಒಳಭಾಗದಲ್ಲಿ ಮತ್ತೆ ತಾವೀದ್, ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿದ್ರು. ಮತ್ತೆ ಬಹಳಷ್ಟು ಉತ್ತಮ ಹೊಡೆತ, ಮತ್ತೆ ಒಂದು ಓಟದ ಸೇರ್ಪಡೆ ಕೂಡ. ತಂಡದ ಮೊತ್ತ 2. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಲಿನ ತಂಡ ಮೊದಲ ಓವರ್ ಚಾಲ್ತಿಯಲ್ಲಿ ತಾವೀದ್ ಎಸೆತಗಾರಕ ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಹೊಡೆತ. ಶಾರ್ಟ್ ಪಾಯಿಂಟ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 5 ಓಟಗಳು. ಈ ಚೆಂಡಿನಲ್ಲಿ 3 ಓಟವನ್ನು ದಾಖಲಿಸಿದ್ದಾರೆ. ಮೊದಲ ಓವರ್ ಚಾಲ್ತಿಯಲ್ಲಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ ಕೂಡ. ನೆಟ್ಟದರ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. ಮೊದಲ ಓವರಿನ ಮುಕ್ತಾಯದಲ್ಲಿ ತಂಡದ ಮೊತ್ತ 6ಕ್ಕೆ ಲಾಸ್. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಲಿನ ತಂಡ 6 ಓಟವನ್ನು ದಾಖಲಿಸಿದ್ದಾರೆ. ಎಂದು ಕೂಡ ಜಯಕ್ಕಾಗಿ 50 ಓಟಗಳ ಅವಶ್ಯಕತೆ ಕೂಡ. ವರುಣ್ ಎಸೆತಗಾರಕ ಭಾಗದಲ್ಲಿ 2ನೇ ಓವರ್ಗಾಗಿ ಬರ್ತಾ ಇರುವಂತ ಬೌಲರ್ ಕೂಡ ಅಶ್ವಮೇಧ ತುಮಕೂರಿನ ಪರವಾಗಿ ಬಹಳಷ್ಟು ಯುವ ಎಸೆತಗಾರ ವರುಣ್
ನಾನ್ ಸ್ಟೇಟ್ ಮಾದರಿ ಪಂದ್ಯದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸ್ತಾ ಇರುವಂತಹ ಒಂದು ಬೌಲರ್ ಕೂಡ ಬೆಂಗಳೂರು ಪರಿಸರದ ಅನುಭವಿ ಯುವ ಎಸೆತಗಾರ ವರುಣ್. ತುಮಕೂರಿನ ಪರವಾಗಿ 2ನೇ ಓವರ್ಗಾಗಿ ಬರ್ತಾ ಇರುವಂತ ಬೌಲರ್. ಮಧ್ಯೆ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ಬ್ಯಾಕ್ಔಟ್ ಪಟ್ಟಿ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. 3 ಓಟಗಳ ಪೂರೈಕೆ ಕೂಡ. ತಳಮತ ಈ ಹತ್ತದಲ್ಲಿ 9, 9 ವಿದೌಟ್ ಲಾಸ್. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ ಬಹಳಷ್ಟು ರಾಜ್ಯ ಮಳೆಯ ಪಂದ್ಯಾಟವನ್ನು ಆಡಿರುವಂತಹ ಈ ಒಂದು ತಂಡ ತುಮಕೂರಿನ ಮೈದಾನ ಒಳಭಾಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ ಕಪ್ಪನ್ನು ಇಲ್ಲಿ ಆಡ್ತಾ ಇದೆ. 5 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ಆಡ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಲೇಟ್ ಕಟ್ ಶಾಟ್ ದಾಖಲಿಸೋದ ಪ್ರಯತ್ನ. ಸ್ಲಿಪ್ ವಿಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 10 ಓಟಗಳು. ಓಟವನ್ನು ದಾಖಲಿಸ್ತಾ ಇದ್ದಾರೆ. 2ನೇ ಓವರ್ ಚಾಲ್ತಿಯಲ್ಲಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ ಕೂಡ. ಹರ್ಷಿತ್ ದಾಣಿಯ ಮುಖಾಂತರ ಈ ಒಂದು ಬೌಂಡರಿ ಇಲ್ಲಿ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡವನ್ನು ಕೂಡಿಕೊಳ್ತಾ ಇದೆ. 4 ಓಟಗಳ ಪೂರೈಕೆಯೂ ಕೂಡ ಬೌಂಡರಿಯ ಸಮೇತ ತಡೆಯುವಂತ 14ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಮಂಗಳೂರಿನ ತಂಡ. ಮತ್ತೆ ವರುಣ ಎಸೆತಗಾರಿಕೆ ಭಾಗದಲ್ಲಿ ಈ ಓವರಿನ 4ನೇ ಚೆಂಡು ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಕ್ಷಣಗಾತ್ರಗಳಲ್ಲಿತ್ತು. ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನ. ಸ್ವತಃ ಬೌಲರ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ ತುಮಕೂರಿನ ಅಂಕಣದ ಒಳಭಾಗದಲ್ಲಿ. ಇವತ್ತಿನ ಕೊನೆಯ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಲೆಫ್ಟಿ ಸಲ್ಮಾನ್ ಮಂಗಳೂರು ತಂಡದ ಪರವಾಗಿ ಅಂಕಣಕ್ಕೆ ಬರುತ್ತಾ ಇರುವಂತ ಮತ್ತೋರ್ವ ಹೊಸ ಅನುಭವಿ ಆಟಗಾರ ಕೂಡ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಕೆ ಶ್ರೀಧರ್, ಎಚ್ ಎನ್ ದೀಪಕ್ ರಂಜನ್, ಶಂಕರ್ ಪ್ರಕಾಶ್, ಚಕ್ರವರ್ತಿ ಪ್ರಕಾಶ್ ಇವರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಟೂರ್ನಮೆಂಟ್ ಇದೊಂದು ಸಂಯೋಜನೆ ಮಾಡ್ತಾ ಇರುವವರು ಕೂಡ. ಲೇಟ್ ಕಟ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಡೈರೆಕ್ಟ್ ಶೂಟ್ ಮಾಡುವಂತ ಒಂದು ಹಂತಕ್ಕೆ ಹೋದ್ರು. ಇತ್ತ ಬೈಸೋಟದ ಸೇರ್ಪಡೆ. ತಂಡದ ಮೊತ್ತ 16. ಎರಡು ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 56 ಟಾರ್ಗೆಟ್ ಅನ್ನು ಚೇಸ್ ಮಾಡ್ಕೊಳ್ತಾ ಇರುವಂತ ಒಂದು ತಂಡ ಕೂಡ.
ಇನ್ನು ಕೂಡ ಜಯಕ್ಕಾಗಿ 40 ಓಟದ ಅವಶ್ಯಕತೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ ಈಗಾಗಲೇ ಮೊದಲ ಜಯವನ್ನು ದಾಖಲಿಸಿರುವಂತಹ ಒಂದು ತಂಡ ಈ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸುವಂತ ಪ್ರಯತ್ನಕ್ಕೆ ಒಳಗಾಗ್ತಾ ಇದೆ ಮಂಗಳೂರು ಪರಿಸರದ ತಂಡ ಕೂಡ. ಅಶ್ವಮೇಧ ತುಮಕೂರು ಅನುಭವಿ ಆಟಗಾರರನ್ನು ಹೊಂದಿರುವಂತಹ ಒಂದು ತಂಡವಾದ್ರೂ ಕೂಡ, ಖ್ಯಾತನಾಮ ಆಟಗಾರರನ್ನು ಹೊಂದಿರುವಂತಹ ಒಂದು ತಂಡವಾದ್ರೂ ಕೂಡ ಇತ್ತ ಒತ್ತಡಕ್ಕೆ ಸಿಲುಕ್ತಾ ಇದೆ. ಸಕ್ಲೈನ್ ಎಸೆತಗಾರಿಕೆ ಭಾಗದಲ್ಲಿ 3ನೇ ಓವರ್ಗಾಗಿ ಬರ್ತಾ ಇರುವಂತಹ ಬೌಲರ್ ಕೂಡ ತಡ ಮತ್ತೆ 2 ಓವರ್ಗಳ ಮುಕ್ತಾಯದಲ್ಲಿ 16, ಇನ್ನು ಕೂಡ 6 ಓವರ್ಗಳಲ್ಲಿ ಜಯಕ್ಕಾಗಿ 40 ಓಟಗಳು ಬರಬೇಕಾಗಿದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಲಿನ ತಂಡಕ್ಕೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಕೂಟದ ಆಯೋಜನೆ ಮಾಡ್ತಾ ಇದೆ. ಸಕ್ಲೈನ್ ಎಸೆತಗಾರಿಕೆ ಭಾಗದಲ್ಲಿ ಸುಂದರ ಆಟವನ್ನು ಆಡುವಂತ ಪ್ರಯತ್ನ. ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಚೆಂಡು 2 ಓಟ, 3 ಓಟಗಳ ಪೂರೈಕೆಯೂ ಕೂಡ ಶ್ರೀಕಾಂತ್ ದಾಳಿಯ ಮುಖಾಂತರವಾಗಿ ಒಂದು ಅತ್ಯುತ್ತಮ ರೀತಿಯ ಒಂದು ಓಟಗಳ ಪೂರೈಕೆಯನ್ನು ಮಾಡ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಲಿನ ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 19ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 56ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ಕೊಳ್ತಾ ಇರುವಂತಹ ಒಂದು ತಂಡ ಕೂಡ. S7 ಸ್ಪೋರ್ಟ್ಸ್ ಇದ ತಂಡ ಟೂರ್ನಮೆಂಟ್ ಇಂದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದ್ದಾರೆ. ಮೊಬೈಲ್ ಯೂಟ್ಯೂಬ್ ನ ಮುಖಾಂತರವಾಗಿ S7 ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ಇಂದ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಲ್ಲರೂ ಕೂಡ S7 ಸ್ಪೋರ್ಟ್ಸ್ ಇದ ತಂಡವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಮೊಬೈಲ್ ನ ಮುಖಾಂತರವಾಗಿ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲ ಕ್ರೀಡಾ ಪ್ರೇಕ್ಷಕರು S7 ಸ್ಪೋರ್ಟ್ಸ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅನ್ನೋದಾಗಿ ಈ ಮುಖಾಂತರವಾಗಿ ತಿಳಿಸ್ತಾ ಇದ್ದೇವೆ ಕೂಡ. ನೋ ಬಾಲ್ ಎನ್ನುವಂತ ಸೂಚನೆ. 1+2 3 ಓಟ ಆದ್ರೆ ತೃತೀಯ ನೇತ್ರ. ಹಲೋ, ದಯವಿಟ್ಟು ಕ್ಯಾಪ್ಟನ್ ಒಬ್ರು ಮಾತಾಡಿ, ಮಿಕ್ದವರು ಬನ್ನಿ ಸೈಡ್ಗೆ. ಎಲ್ಲರೂ ಆರ್ಗ್ಯೂ ಮಾಡಕ್ ಹೋಗ್ಬೇಡಿ. ಕ್ಯಾಪ್ಟನ್ ಯಾರೋ ಅವರು ಮಾತಾಡಿ. ಬೇರೆ ಆಟಗಾರರು ದಯವಿಟ್ಟು ಈ ಕಡೆ ಬರಬೇಕು ಅಂತ ವಿನಂತಿ ಮಾಡ್ಕೊಂತೀವಿ. ಅಶ್ವಮೇಧದ ಆಟಗಾರರಲ್ಲಿ ವಿನಂತಿ, ಕ್ಯಾಪ್ಟನ್ ಹೊರತುಪಡಿಸಿ ಯಾರು ಆರ್ಗ್ಯೂ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಈ ಕಡೆ ಬನ್ನಿ. S7 ಸ್ಪೋರ್ಟ್ಸ್ ಇದ ತಂಡ 9 ಕ್ಯಾಮೆರಾಗಳ ಬಳಕೆಯಲ್ಲಿ ಟೂರ್ನಮೆಂಟ್ ನ ನೇರ ಪ್ರಸಾರವನ್ನು ಮಾಡ್ತಾ ಇದೆ ತುಮಕೂರಿನ ಮೈದಾನದ ಒಳಭಾಗದಲ್ಲಿ. ನೋ ಬಾಲ್ ಎನ್ನುವಂತ ಸೂಚನೆ. 1+2 3 ಓಟದ ಸೇರ್ಪಡೆ.
9 ಕ್ಯಾಮೆರಾಗಳ ಬಳಕೆ ಕೂಡ S7 ಸ್ಪೋರ್ಟ್ಸ್ ತಂಡ ಮಾಡ್ತಾ ಇದೆ. ಸೀನು, ಮುರಳಿ, ಮುಂದ್ರೆಡ್ಡಿ, ಶಂಕರ, ಸುಹಾಸ್, ತೇಜು, ನವಾಜ್, ರಜಾತ್ ಇವರೆಲ್ಲರೂ ಕೂಡ 9 ಕ್ಯಾಮರಾಮ್ಯಾನ್ಗಳು S7 ಸ್ಪೋರ್ಟ್ಸ್ ಪ್ರಕಾರವಾಗಿ ನೇರ ಪ್ರಸಾರ. ಬಹಳಷ್ಟು ಉತ್ತಮ ಹೊಡೆತ, ಮತ್ತೆ ಒಂದು ಆಟದ ಸೇರ್ಪಡೆ. ಪಲಾರ್ಡ್, ಶಿವು, S7 ಸ್ಪೋರ್ಟ್ಸ್. ಮುಖ್ಯ ಟೆಕ್ನಿಷಿಯನ್ ಅಲ್ಲಿ ಪ್ರಜ್ವಲ್ SP S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಶಬೀರ್ ಎಸ್ ಮುಂದಾಳತ್ವದಲ್ಲಿ ಟೂರ್ನಮೆಂಟಿನ ನೇರ ಪ್ರಸಾರ ಕೂಡ. ಒಂದೋಟದ ಪೂರೈಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 24. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಪವರ್ ಥ್ರೋ ಮುಖಾಂತರವಾಗಿ ಮತ್ತೊಂದು ಓಟವನ್ನು ದಾಖಲಿಸಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಯಶಸ್ಸನ್ನು ಕಾಣ್ತಾ ಇಲ್ಲ. 2 ಓಟಗಳ ಸೇರ್ಪಡೆ. ತಡ ಮೊತ್ತ 26 ಓಟಗಳು. ಐವತ್ತ 6ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ. ಅಂಗಣ ಒಳಭಾಗದಲ್ಲಿ ನೋ ಬಾಲ್ ಎನ್ನುವಂತ ಸೂಚನೆ. +1+2 3 ಓಟಗಳ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್. ನೋ ಬಾಲ್ ಇದೆ. ಚೆಂಡು ತಡ ಮೊತ್ತ 27. ಈ ಬಾರಿ ಫ್ರೀ ಹಿಟ್ ಇದೆ ಚೆಂಡು. ಸೀಮರ ಕ್ಯಾಚಿಯಲ್ಲಿ ಬಹಳ ಶುದ್ಧವರಿದ್ದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಹಂತದಲ್ಲಿ ಫ್ರೀ ಹಿಟ್ಟಿನ ಚೆಂಡಾಗಿರೋದ್ರಿಂದ ಓಟಗಳು ಈ ಚೆಂಡಿನಲ್ಲಿ ಬರ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮೇನ್ ನೌ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ತಡ ಮೊತ್ತ 29-29. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 29 ಓಟಗಳು. 30 ಎಸೆತ. ಜಯಕ್ಕಾಗಿ 27 ಓಟದ ಅವಶ್ಯಕತೆ. ಸುಲಭದ ಜಯದತ್ತ ಮುನ್ನುಗ್ಗುವಂತ ಪ್ರಯತ್ನ ಮಾಡ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಲಿನ ತಂಡ. ಇಪ್ಪತ್ತ 29ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಡ್ಕೊಂಡ್ರು ಕೂಡ ಮತ್ತೆ ಪಂದ್ಯಾಟವನ್ನು ಆಡ್ತಾ ಇದೆ ದೂರದ ಪರಿಸರದ ತಂಡ. ಅಶ್ವಮೇಧ ತುಮಕೂರು ಪ್ರಾಮುಖ್ಯತೆಯ ಪಂದ್ಯಾಟವನ್ನು ಉಳಿಸಿಕೊಳ್ತಾರೆ, ನೋಡಬೇಕಾಗಿದೆ.
ಅಂಗಣ ಒಳಭಾಗದಲ್ಲಿ 4ನೇ ಓವರ್ ಕೂಡ ಪ್ರಾರಂಭವನ್ನು ಕಾಣ್ತಾ ಇದೆ. ನಿತೇಶ್ ಎಸೆತಗಾರಿಕೆ ಭಾಗದಲ್ಲಿ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆತ್ಮೀಯ ಆದರಣೀಯ ಪ್ರೀತಿಯ ಸ್ವಾಗತದ ಬಯಸ್ತಾ ಇದ್ದಾವೆ. 5ನೇ ಬಾರಿಗೆ ಕಲ್ಪತರು ನಾಡು ತುಮಕೂರಿನ ಅಂಕಣದ ಒಳಭಾಗದಲ್ಲಿ ಹಗಲು ರಾತ್ರಿ ಪಂದ್ಯಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2014, 2017, 2019, 2022 ಈ ರೀತಿಯ ಸಾಲುಗಳಲ್ಲಿ ಹಗಲು ರಾತ್ರಿ ಪಂದ್ಯಕೂಟವನ್ನು ಕಂಡಿರ್ತಕ್ಕಂಥ ಒಂದು ವ್ಯವಸ್ಥಿತ ಒಂದು ಕ್ರೀಡಾಂಗಣ ಕೂಡ 2025ರಲ್ಲಿ ಮತ್ತೆ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಡ್ತಾ ಇದ್ದಾವೆ. 5ನೇ ಬಾರಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. 2014ರಲ್ಲಿ ಇದೇ ಮೈದಾನದ ಒಳಭಾಗದಲ್ಲಿ ನ್ಯಾಶ್ ಬೆಂಗಳೂರಿನ ತಂಡ ಮೊದಲ ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ಜಾನ್ಸನ್ ಕುಂದಾಪುರ ಜಯಿಸಿದ್ರು. 2017ರಲ್ಲಿ ರಿಯಲ್ ಫೈಟರ್ಸ್ ಮಲ್ಪೆಯ ತಂಡ ಇದೇ ಮೈದಾನದ ಒಳಭಾಗದಲ್ಲಿ ಈ ಟೂರ್ನಮೆಂಟ್ ಅನ್ನು ಜಯಿಸಿದ್ದಾರೆ. 2019ರಲ್ಲಿ ನ್ಯಾಶ್ ಬೆಂಗಳೂರಿನ ತಂಡ ಮೊದಲ ಪ್ರಶಸ್ತಿಯನ್ನು ಜಯಿಸಿದ್ರೆ ಮೈಟಿ ಬೆಂಗಳೂರು ದ್ವಿತೀಯ ಪ್ರಶಸ್ತಿಯನ್ನು ಜಯಿಸಿಕೊಂಡಿದ್ರು. 2022ರಲ್ಲಿ ಫ್ರೆಂಡ್ಸ್ ಬೆಂಗಳೂರು ಮೊದಲ ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ನ್ಯಾಶ್ ಬೆಂಗಳೂರಿನ ತಂಡ ದ್ವಿತೀಯ ಪ್ರಶಸ್ತಿಯನ್ನು ಜಯಿಸಿದ್ದಾರೆ. 4 ವರ್ಷಗಳು ಕಾಲ ಹಗಲು ರಾತ್ರಿ ಟೂರ್ನಮೆಂಟ್ ಅನ್ನು ಜಯಿಸಿರುವಂತಹ ತಂಡಗಳು 2025ರಲ್ಲಿ ಮೊದಲ ಪ್ರಶಸ್ತಿ ದ್ವಿತೀಯ ಪ್ರಶಸ್ತಿಯನ್ನು ಯಾವ ತಂಡ ತುಮಕೂರಿನ ಮೈದಾನ ಒಳಭಾಗದಲ್ಲಿ ಎತ್ತಿ ಹಿಡಿತದೆ ನೋಡಬೇಕಾಗಿದೆ. ಈ ತನ್ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ತವರಿತದೆ ಎಸೆತ. ಮೊದಲ ವರ್ಷ 2 ಲಕ್ಷ ಮೊದಲ ಪ್ರಶಸ್ತಿ, 2ನೇ ವರ್ಷ 2.5 ಲಕ್ಷ, 3ನೇ ವರ್ಷವೂ ಕೂಡ 2.5 ಲಕ್ಷ ರೂಪಾಯಿಗಳ ಟೂರ್ನಮೆಂಟ್ ಸಂಯೋಜನೆ ಮಾಡಿದ್ರು. 4ನೇ ವರ್ಷ 3 ಲಕ್ಷ ರೂಪಾಯಿಗಳ ಟೂರ್ನಮೆಂಟ್ ಸಂಯೋಜನೆ ಮಾಡಿದ್ರು ಕೂಡ. ಈ ತನ್ಮಧ್ಯೆ ವಿಕೆಟ್ ಆಘಾತ. 5ನೇ ಬಾರಿಗೆ 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಟೂರ್ನಮೆಂಟ್ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಅಂಗಣ ಒಳಭಾಗದಲ್ಲೇ ಹೊಸ ಆಟಗಾರ ವಸಾಮ ಬರ್ತಾ ಇದ್ದಾನೆ. ತಂಡದ ಮೊತ್ತ 30 ಓಟಗಳು. ಜಯಕ್ಕಾಗಿ ಕೇವಲ 26 ಓಟಗಳಷ್ಟೇ ಬರಬೇಕಾಗಿದೆ. ಯುನೈಟೆಡ್ ಜಾಗ್ವಾರ್ ಸುರತ್ ಕಲ್ಲಿನ ತಂಡದ ಜಯಕ್ಕೆ ಹೊಸ ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರರ ಸೇರ್ಪಡೆ ಕೂಡ. ನಾಲ್ಕನೆಯ ಚೆಂಡು ಲಾಗ್ ಆಫ್ ವಿಭಾಗದಲ್ಲಿ ಕೇವಲ 1 ಓಟದ ಸೇರ್ಪಡೆ ಕೂಡ. 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಹಗಲು ರಾತ್ರಿಯ ವೈಭವ ಪ್ರೇರಿತ ಟೂರ್ನಮೆಂಟ್ ಇಲ್ಲಿ ಸಾಗ್ತಾ ಇದೆ. ರಾಜ್ಯದ ಪ್ರಸಿದ್ಧ ತಂಡಗಳೆಲ್ಲವೂ ಕೂಡ ತುಮಕೂರಿನ ನೆಲದಲ್ಲಿ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. 4 ದಿನಗಳ ಕಾಲ, ಈಗಾಗಲೇ 2 ದಿನಗಳ ಕಾಲದ ಪಂದ್ಯಾಟಗಳೆಲ್ಲವೂ ಕೂಡ ಮುಕ್ತಾಯ ಹಂತವನ್ನು ಕಾಣ್ತಾ ಇದೆ.
ವಿಶೇಷ ಶೈಲಿಯ ಹೊಡೆತ ದಾಖಲಿಸುವ ಪ್ರಯತ್ನ ಸ್ಕ್ವೇರ್ ವಿಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 4ನೇ ಓವರಿನ ಮುಕ್ತಾಯಕ್ಕಾಗಿ ನೆಟ್ಟನೇರ ಹೊಡೆತವ ದಾಖಲಿಸುವ ಪ್ರಯತ್ನ. ಚೇತರ ಚೇಕನ ಶಿರದ ಮೇಲ್ಭಾಗದಲ್ಲಿ ಹೋಗ್ತಾ ಇರುವಂತಹ ಒಂದು ಚೆಂಡು. 2 ಓಟಗಳ ಪೂರೈಕೆ ಕೂಡ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 33 ಓಟವನ್ನು ದಾಖಲಿಸಿದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 24 ಎಸೆತ, 23 ಓಟದ ಅವಶ್ಯಕತೆ. 24 ಬಾಲ್ಸ್ 23 ರನ್ಸ್ ಟು ವಿನ್. 4 ಓವರ್ಗಳು ಮುಕ್ತಾಯವನ್ನು ಕಾಡ್ತಾ ಇದೆ. 2 ನಿಮಿಷಗಳ ಕಾಲ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ಇನ್ನು 4 ಓವರ್ಗಾಗಿ ಅದ್ಯಾವ ರೀತಿಯ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಸುಹಾಸ್ ಚಿತ್ರದುರ್ಗ 4 ಓವರ್ಗಳ ವೀಕ್ಷಕರಣೆಗಾಗಿ. ಹಲೋ, ಯಸ್ ಅಲ್ಲಿ ಶರತ್ ರುಂಬಾಶಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಪಂದ್ಯದ ಬಹಳಷ್ಟು ಒಂದು ಕುತೂಹಲ ಘಟ್ಟವನ್ನು ತಲುಪ್ತಾ ಇರುವಂತಹ ಈ ಒಂದು ಪಂದ್ಯಾಟದಲ್ಲಿ ಅಂತಿಮ ಹಂತದಲ್ಲಿ ಯಾರು ಜಾವನ್ನ ಕಾಣ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಅಂತಿಮ ಹಂತದ 24 ಚೆಂಡಿನ ಮುಂದೆ 23 ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸೂರತ್ ಅಲ್ಲಿನ ತಂಡ ಇಲ್ಲಿ ಹೋರಾಟವನ್ನು ನಡೆಸ್ತಾ ಇದೆ. ಸ್ಟ್ರೈಟ್ ಅಡಿವಾರವನ್ನು ಕಾಣ್ತಾ ಇರುವಂತ ಅತ್ಯುತ್ತಮ ಆಟಗಾರ ಕೂಡ ಹೊಸ ಸ್ಟ್ರೈಟ್ ಅಡಿವಾರವನ್ನು ಕಂಡುಕೊಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಶ್ರೀಕಾಂತ್ ನಾನ್ ಸ್ಟ್ರೈಟ್ ಅಡಿವಾರದಲ್ಲಿ ಬಹಳಷ್ಟು ಒಂದು ಸುಂದರತೆ ಚೆಂಡು ಅಂತಿಮ ಹಂತದಲ್ಲಿ ತೀರ್ಮಾನ ಕಂಡುಕೊಳ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆಯು ಕೂಡ ಅಂಕಿಅಂಶಿ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಅಂತ ಕಾಣಿ ಸಮಯ ಸರಿತಾ ಇದ್ದಾಗ ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇರುವಂತಹ ಒಂದು ಪಂದ್ಯಾಟೂಟ. ಯಾರು ಅಂತಿಮ ಹಂತದಲ್ಲಿ ಜಾವನ್ನ ಕಾಣ್ತಾರೆ ನೋಡ್ಬೇಕಾಗಿದೆ. ಮತ್ತೆ ಅಂತ ಕಾಣಿ ವರುಣ್ 2ರ ಚೆಂಡಿನ ಅಡಿವಾರಿ. ಬಹಳಷ್ಟು ಸುಂದರತೆ ಚೆಂಡು. ಓಟಿನಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಹೊಸ ಒಂದಷ್ಟು ಆಟ ಆಡ್ತಾ ಇದ್ದಾನ. ಆ ನಿಟ್ಟಿನಲ್ಲಿ ಒಂದಷ್ಟು ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಒಂದು ದೊಡ್ಡ ಮಟ್ಟದ ಅತಿ ವೈಭವತಾಗಿರುವಂತಹ ಒಂದು ಮೈದಾನದಲ್ಲಿ 5 ಲಕ್ಷ ರೂಪಾಯಿಗಳ ಒಂದು ಬಲಿಷ್ಠ ದೊಡ್ಡ ಮಟ್ಟದ ಒಂದು ಪಂದ್ಯಾಟ ನಡೆಸ್ತಾ ಇದೆ. ಮತ್ತೆ ಅಂತ ಕಾಳಿ 3ರ ಚೆಂಡಿನ ಅಡಿವಾರಿ. ಯಾವುದೇ ಚೆಂಡುಗಳು ಗಣನೆಗೆ ಬರ್ತಾ ಇಲ್ಲ. ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇರುವಂತಹ ಈ ಭಾರತದ ಎಲ್ಲ ಜನಪ್ರಿಯ ಕ್ರಿಕೆಟ್ ವೀಕ್ಷಕರೆಲ್ಲರೂ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯ ಆದರಣೀಯ ನಲ್ಮೆಯ ಸ್ವಾಗತವನ್ನು ತಿಳಿಸ್ತಾ ಇದ್ದಾವೆ.
ರಿವರ್ ಶಾಟ್ ದಾಟಲಾತಿಯನ್ನ ಠಾಣ ಬಲದ ಪ್ರಯತ್ನ. ಓಟ್ರಲ್ಲಿ ಔಟ್ ಅಷ್ಟು ಬರ್ತಾ ಇಲ್ಲ. ಬಹಳಷ್ಟು ಒಂದು ಸುಂದರದ ಚೆಂಡುಗಳನ್ನು ದಾಟಲಿಸ್ತಾ ಇರುವಂತ ಬೌಲರ್ ಇಲ್ಲಿ ಎದುರಾಳಿ ಆಟಗಾರರಿಗೆ ಒಂದಷ್ಟು ತೆಲನ ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ಕೈಯಲ್ಲಿದ್ದಂತ ಪಂದ್ಯಾಟೂಟ ಬಹುತೇಕವಾಗಿ ಕೈ ಜಾರಿ ಹೋಗುವಂತ ಲಕ್ಷಣಗಳನ್ನ ಇಲ್ಲಿ ತೋರ್ಪಡಿಸ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸೂರತ್ ಅಲ್ಲಿನ ತಂಡ. ಸುಂದರತೆ ಚೆಂಡು ಮತ್ತೆ ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ ಆಗ್ತಾ ಇದೆ. ಈ ಓವರ್ನ ಮೊದಲ 4 ಚೆಂಡು ಕೂಡ ಶೂನ್ಯಕ್ಕೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಬಹುತೇಕವಾಗಿ ಬಹಳಷ್ಟು ಒಂದು ರೋಚಕ ಪಂದ್ಯಾಟೂಟ ಆಟಗಳ ಮಧ್ಯಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇರುವಂತ 2 ತಂಡಗಳ ನಡುವಣ ಸುಂದರತೆ ಚೆಂಡು ಔಟ್ ರೈಡ್ ಆಗಿತ್ತು. ಚಾನ್ಸ್ ಪಡ್ಕೊಳ್ಳುವಂತ ಅವಕಾಶ ಇತ್ತು. ಅಂತಿಮ ಹಂತದಲ್ಲಿ ಚೆಂಡು ಕೈ ಜಾರಿ ಹೋಗುವ ಮುಖಾಂತರವಾಗಿ ಹೊಸ ಬಗೆ ಮೊದಲ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾನೆ. ಅದೃಷ್ಟಶಾಲಿಯ ಕ್ರಿಕೆಟ್ ಪಂದ್ಯಾಟೂಟದಲ್ಲಿ ಅಂತಿಮ ಹಂತದಲ್ಲಿ ಯಾರು ಜಾವನ ಕಾಣ್ತಾರೆ ನೋಡ್ಬೇಕಾಗಿದೆ. ಇದಾಗಲ್ಲ ಮೊದಲ ಪಂದ್ಯಾಟೂಟದಲ್ಲಿ ಅಪಜಾವನ ಕಂಡಿರುವಂತ ಅಶ್ವಮೇಧ ಮೊದಲ ಜಯದ ಹುಡುಕಾಟವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಯುನೈಟೆಡ್ ಜಾಗ್ವಾರ್ ಸೂರತ್ ಅಲ್ಲಿನ ತಂಡ ಮೊದಲ ಪಂದ್ಯಾಟದಲ್ಲಿ ಭರ್ಜರಿ ಆಗಿರುವಂತಹ ಜಾವನ ಕಂಡಿತ್ತು. ಅದಾದ ಬಳಿಕ ಇಲ್ಲದೇನಾಟ ನೋಡ್ಬೇಕಾಗಿದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಜಾಣ್ಮೆಯ ಆಟವನ್ನು ಆಡ್ತಾ ಇದ್ದಾರೆ ಮಿಡಾನ್ ಮೇಲ್ಭಾಗದಲ್ಲಿ. ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಓವರ್ ಮುಕ್ತಾಯ. After completion over number 5, the score is on 35. 35 ಓಟಗಳನ್ನು ದಾಖಲಿಸ್ತಾ ಇದೆ. ಅಂತಿಮ 18ಕ್ಕೆ 21. ಬಹಳಷ್ಟೊಂದು ದೊಡ್ಡ ಮಟ್ಟದ ಪಂದ್ಯಾಟ ನಡೀತಾ ಇದೆ ಆಟಗಳ ಮಧ್ಯಭಾಗದಲ್ಲಿ. ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘವರ ಒಂದು ಸಂಪೂರ್ಣ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇವರ ಒಂದು ಸಂಪೂರ್ಣ ಮುಂದಾಳತ್ವದಲ್ಲಿ ದಿ ಡಾಕ್ಟರ್ ಜಯರಾಮ್ ಅವರ ಸಮರಾರ್ಥವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ನಡೀತಾ ಇದೆ. ರಾಜ್ಯ ಮಟ್ಟದ ಹೊನಲು ಬೆಳಕಿನ ಬಹಳಷ್ಟೊಂದು ದೊಡ್ಡ ಮಟ್ಟದ ವೈಭವ ತಾಗಿರುವಂತಹ ಪಂದ್ಯಾಟ ಈ ಒಂದು ಹೃದಯ ಭಾಗದಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಜಯಿಸುವಂತ ತಂಡಕ್ಕೆ 5 ಲಕ್ಷ ರೂಪಾಯಿಗಳ ನಡೆದಿನ ಜೊತೆಯಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಟ್ರೋಫಿಯನ್ನು ಕೊಡ ಮಾಡ್ತಾ ಇದ್ದಾರೆ. ಆರನೇ ಓವರ್ ಆಗಿ ಮತ್ತೋರ ಹೆಸರಾದ ನಿತೀಶನ ಕಳೆ ತರುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಸುಂದರತೆ ಚೆಂಡು ಜಾಣ್ಮೆಯ ಆಟವನ್ನು ಆಡ್ತಾ ಇದ್ದಾರೆ ಮಿಡೋನ್ ಮೇಲ್ಭಾಗದಲ್ಲಿ. ಒಂದೋಟ ಪೂರೈಕೆ, 2ನೇ ಓಟವನ್ನು ಕೂಡ ಬಹಳಷ್ಟೊಂದು ಸುಲಭ ಸಾಧ್ಯತೆಯಾಗಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಳಮತ ಕೂಡ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಪಂದ್ಯಾಟೂಟ ಇಲ್ಲಿ ಅಪಜಯವನ್ನು ಕಂಡಿರುವಂತ ಅಶ್ವಮೇಧ ಬೆಳಗಿನ ಮೊದಲ ಪಂದ್ಯಾಟೂಟದಲ್ಲಿ ಜೈ ಕರ್ನಾಟಕ ವಿರುದ್ಧವಾಗಿ ಅಪಜಯವನ್ನು ಕಂಡಿದ್ದ ಮುಖಾಂತರವಾಗಿ ಇಲ್ಲಿ ಮೊದಲ ಜಯದ ಹುಡುಕಾಟವನ್ನು ಕಂಡುಕೊಳ್ತಾ ಇದೆ. ಗೋಡುಗಳ ಹಿಂಭಾಗದಲ್ಲಿ ಬಹಳಷ್ಟು ಓರ್ವ ಅತ್ಯುತ್ತಮ ಆಟಗಾರ ಕೂಡ ಹರಿ ಗೋಡುಗಳ ಹಿಂಭಾಗದಲ್ಲಿ ಮತ್ತೆ ನಿತೀಶ್ ದಿಲ್ ಶಾಟ್ ದಾಟಲಾತಿಯನ್ನು ಕಾಣುವಂತ ಪ್ರಯತ್ನ ಗೋಡುಗಳ ಹಿಂಭಾಗದಲ್ಲಿ ರನ್ಔಟ್ ಪಟ್ಕೊಳ್ಳುವಂತ ಅವಕಾಶ ಇತ್ತು. ಚೇತರ ಕ್ಷಣ ಒಂದಷ್ಟು ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 2 ಓಟ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ.
ಅಂತಿಮ ಹಂತದಲ್ಲಿ ಬಹುತೇಕ ಮತ್ತೆ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. 16 ಚೆಂಡುಗಳ ಮುಂದೆ ಜಯಕಾಗಿ 17 ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸೂರತ್ ಅಲ್ಲಿನ ತಂಡ ಈ ಋತುಮಾನದಲ್ಲಿ ಮುಕ್ತಾಯವನ್ನು ಕಂಡಿರುವಂತಹ ದಾಖಲೆ ಮಾಡಿದ ಪಂದ್ಯಾಟದಲ್ಲಿ ಚಿತ್ರದುರ್ಗದಲ್ಲಿ ಮುಕ್ತಾಯವನ್ನು ಕಂಡಿರುವಂತಹ ದಾಖಲೆ ಮಾಡಿದ ಮೊದಟರಿ ನಾಯಕ ಕಪ್ಪಿನಲ್ಲೂ ಕೂಡ ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸಿರುವಂತಹ ಯುನೈಟೆಡ್ ಜಾಗ್ವಾರ್ ಸೂರತ್ ಅಲ್ಲಿನ ತಂಡ ಈತ ನಡುವೆ ಡೋಡ್ಗಳ ಎಂಬಾಟದಲ್ಲಿ ಚಂದ್ರಾಕ್ಷಣ ವೈಫಲ ಮುಖಾಂತರವಾಗಿ 2 ಓಟ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ವೈಟ್ ಪ್ಲಸ್ 2 ರನ್ಸ್ ಇವೆಲ್ಲವೂ ಕೂಡ ಉಚಿತವಾಗಿ ಪಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಮೇಲುಡಿಯನ್ನು ಪಡ್ಕೊಳ್ಳುವಂತ ಇರಾದೆಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ 2 ಓಟ್ಗಳು, ಆ 3 ಓಟ್ಗಳು ಸುಲಭ ಸಾಧ್ಯತೆಯಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ನಿತೀಶ್ ಈ ಬಾರಿಯ ಚೆಂಡಿಗಾಗಿ ಈ ಬಾರಿಯ ಚೆಂಡು ಬಹಳಷ್ಟು ಒಂದು ವೇಗವಾಗಿ ಓಡ್ತಾ ಇದೆ. ವಿಶಿಷ್ಟ ವಿನ್ಯಾಸದ ಹೊಡೆತಗಳನ್ನು ದಾಖಲಿಸುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಓಟಗಳಲ್ಲಿ ಅವಕಾಶವನ್ನ ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡ ಕವರ್ಸಿನ ಮೇಲ್ಭಾಗದಲ್ಲಿ ಯೂನುಸ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಗುಡ್ರಳಿ ಭಾಗದಲ್ಲಿ ಹರಿ, ಮತ್ತೆ ಸ್ಟಾಡಿ ಭಾಗದಲ್ಲಿ ನಿತೀಶ್. ಪೂರ್ಣ ಅಂತರವಾಗಿತ್ತು. ಜಾಣ್ಮೆಯ ಹೊಡೆತ ಪಾಯಿಂಟ್ ಮೇಲ್ಭಾಗದಲ್ಲಿ ಕೇವಲ ಒಂದೋಟ ಮಾತ್ರ ಸೇರ್ಪಡನ ಕಂಡುಕೊಳ್ತಾ ಇದೆ. ಕರ್ನಾಟಕದ ಬಲಿಷ್ಠ ತಂಡಗಳು ಇಲ್ಲಿ ಸೆಣಸಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಯಾರು 2 ತಂಡಗಳು ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ನಿನ್ನೆ ಬೆಳಗಿನ ಸಮಯದಲ್ಲಿ ಮಾಡಿದ ಅವರು ಜನಪ್ರಿಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಆರಂಭವನ್ನು ಕಂಡಿರುವಂತಹ ಒಂದು ದೊಡ್ಡ ಮಟ್ಟದ ಪಂದ್ಯಾಟೂಟ ಬಹಳಷ್ಟು ಒಂದು ಸುಂದರ ಗತದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಎಸೆದ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ವಸಾಮ ಮಾಡ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಓಟ್ಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಕೆಲವೊಂದು ಪಂದ್ಯಾಟೂಟದಲ್ಲಿ ಭರ್ಜರಿ ಆಗಿರುವಂತಹ ಆಟವನ್ನು ತೋರ್ಪಡಿಸಿರುವಂತಹ ಹೊಸಾಮ ಈ ಹಂತದಲ್ಲಿ ಒಂದಷ್ಟು ಹೊಡೆತಗಳನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾನೆ. ಮತ್ತೆ ಅದಕ್ಕಾಗಿ ಸುಂದರತೆ ಚೆಂಡು ಜಾಣ್ಮೆಯ ಆಟವನ್ನು ಆಡ್ತಾ ಇದ್ದಾರೆ. ಕವರ್ಸಿನ ಮೇಲ್ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಒಂದು ಓಟ ಹೊಸ ಮಟ್ಟದಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಓವರ್ ಮುಕ್ತಾಯ. 6 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 44 ಓಟಗಳನ್ನು ದಾಖಲಿಸ್ತಾ ಇರುವಂತಹ ಯುನೈಟೆಡ್ ಜಾಗ್ವಾರ್ ಸೂರತ್ ನಲ್ಲಿನ ತಂಡ ಅಂತಿಮ ಹಂತದಲ್ಲಿ 12 ಚೆಂಡಿನ ಮುಂದೆ ಜಯಕ್ಕಾಗಿ 12 ಓಟವನ್ನು ದಾಖಲಿಸಬೇಕಾಗಿದೆ. ಯಾರು ಪಂದ್ಯಾಟೂಟವನ್ನು ಜಯಿಸ ನೋಡಬೇಕಾಗಿದೆ. ಅಶ್ವಮೇಧ ಮೊದಲ ಹಂತದಲ್ಲಿ 55 ಓಟಗಳನ್ನು ದಾಖಲಿಸಿತ್ತು. ಅದನ್ನ ಸರಿಸಾಟಿಯಾಗಿ ಸಮದೂಗಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇರುವಂತಹ ಯುನೈಟೆಡ್ ಜಾಗ್ವಾರ್ ಸೂರತ್. ಹಲೋ, 12 ಬಾಲು 12 ರನ್ನು. ಹನ್ನೆರಡು ಬಾಲು 12 ರನ್ನು. ಜಿದ್ದಿಯ ಪಂದ್ಯ ನಡೀತಾ ಇದೆ. ತುಮಕೂರಿನ ಅಶ್ವಮೇಧ ಹಾಗೂ ಉಡುಪಿಯ ಜಾಗ್ವಾರ್ ತಂಡಗಳ ಮಧ್ಯೆ 12 ಬಾಲು 12 ರನ್ನು.
12 ಬಾಲು ಹನ್ನೆರಡು 12 ರನ್. ಜಯಟಾಡಿ 12 ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸೂರತ್ ರಾಲ್ ಸ್ಟ್ರೈಟ್ ಅಡಿವಾರದಲ್ಲಿ ಹೊಸಮನನ್ನ ಕಂಡುಕೊಳ್ತಾ ಇದೆ. ಕೆಲವೊಂದು ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯದ ಅಗ್ರಮಾನ್ಯ ತಂಡವಾಗಿರುವಂತಹ ಜೈ ಕರ್ನಾಟಕ ತಂಡದ ಪರವಾಗಿ ಆಟವನ್ನು ತೋರ್ಪಡಿಸಿರುವಂತಹ ಹೊಸಮ ಇಲ್ಲಿ ಯುನೈಟೆಡ್ ಜಾಗ್ವಾರ್ ಸೂರತ್ ಅಲ್ಲಿನ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾನ. ಮೊದಲ ಚೆಂಡಿಗಾಗಿ ಮತ್ತೆ ದಿಲೀಪ ಸ್ಲಾಡ್ ಓವರ್ ಎಸ್ಟಾರ್ಟ್ ಮಾಡುವನ್ನ ಕಂಡುಕೊಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಮೊದಲ ಚೆಂಡಿಗಾಗಿ ದಿಲೀಪನ ಕಡೆ ತರುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದೆ. ಈತ ನಡುವೆ ಪೂರ್ಣಾಂತರವಾಗಿತ್ತು. ಟಾಟ್ ಬಿಹೈಂಡ್ ಒಂದಷ್ಟು ಮನವಿಯನ್ನು ಮಾಡ್ತಾ ಇದ್ದಾರ. ಯಾವುದೇ ರೀತಿಯಾಗಿರುವಂತಹ ಆಘಾತವನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡ. ಮೊದಲ ಚೆಂಡನ್ನು ಅತ್ಯುತ್ತಮ ರೀತಿಯಾಗಿ ದಾಖಲಿಸ್ತಾ ಇರುವಂತಹ ದಿಲೀಪ ಮತ್ತೆ ಎರಡನೇ ಚೆಂಡಿಗಾಗಿ 11 ಎಸೆತ 12 ರನ್. ಅಂತಿಮ ಹಂತದಲ್ಲಿ ಜಯಟಾಗಿ 11 ಚೆಂಡುಗಳ ಮುಂದೆ 12 ಔಟ್ಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಕಾಣ್ತಾ ಇದೆ. ಪ್ರೇಕ್ಷಕರು ಒಂದಷ್ಟು ತುದಿ ಜಾಲಿನಲ್ಲಿ ನಿಲ್ಲಿಸಿಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಶಾಟ್ ಆಗಿತ್ತು. ಓಟ್ಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲಿನ ಸೇರ್ಪಡ. ಅಂತಿಮ ಹಂತದಲ್ಲಿ ಹೊಸಮನ ಆಟ ಒಂದಷ್ಟು ಕೈ ಕೊಡ್ತಾ ಇದೆ. ಪಂದ್ಯಾಟೂಟ ಮತ್ತೆ ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ. ಬಹುತೇಕವಾಗಿ 10 ಚೆಂಡುಗಳನ್ನು ಎದುರಿಸ್ತಾ ಇರುವಂತಹ ಹೊಸಮ ಕೇವಲ 3 ಓಟಗಳಷ್ಟೇ ದಾಖಲಿಸ್ತಾ ಇದ್ದಾನೆ. ಮತ್ತೆ 3ನೇ ಚೆಂಡಿಗಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಹೊಸಮ ವಿಕೆಟ್ಸ್ ಪತನ. ಅಂತಿಮ ಹಂತದಲ್ಲಿ ರನ್ಔಟ್ ಮುಖಾಂತರವಾಗಿ ಹೊಸಮ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಪಂದ್ಯಾಟೂಟ ಮತ್ತೆ ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ. ಒಂದು ಹಂತದಲ್ಲಿ ಜಯಟಾಗಿ 12ಕ್ಕೆ 12 ಓಟಗಳನ್ನು ದಾಖಲಿಸಬೇಕಾಗಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ 9ಕ್ಕೆ 12 ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸೂರತ್ ರಲ್ಲಿನ ತಂಡ ಮತ್ತೋರು ಹೊಸ ಆಟಗಾರ ಅಂಕಣವನ್ನು ಕೂಡಿಕೊಳ್ತಾ ಇದ್ದಾರೆ. ಒತ್ತಡದ ಸಂದರ್ಭವನ್ನ ಸರಿಯಾಗಿ ನಿಭಾಯಿಸಬಲ್ಲಂತ ಅತ್ಯುತ್ತಮ ಆಟಗಾರ ಕೂಡ ಅರವಿಂದ ಅಂಕಣವನ್ನು ಕಂಡುಕೊಳ್ತಾ ಇದ್ದಾನೆ. ಪಂದ್ಯಾಟೂಟ ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ. ಹೊಸ ಆಟಗಾರರು ಅರವಿಂದ ಆಟವನ್ನು ಕೂಡಿಕೊಳ್ತಾ ಇದ್ದಾರೆ. ಮೊದಲ 3 ಚೆಂಡುಗಳು ಕೂಡ ಬಹಳಷ್ಟು ಒಂದು ಸುಂದರತೆ ಚೆಂಡುಗಳನ್ನು ದಾಖಲಿಸ್ತಾ ಇರ್ತಕ್ಕಂಥ ದಿಲೀಪ ಉಳಿದ 3 ಚೆಂಡಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಚೆಂಡುಗಳನ್ನು ದಾಖಲಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ನಾಲ್ಕನೆಯ ಚೆಂಡು ಔಟ್ ರೈಡ್ ಆಡುವ ಮುಖಾಂತರ ಸುಲಭದ ಕ್ಯಾಚ್ ಅನ್ನ ಪಾಯಿಂಟ್ ಮೇಲ್ಭಾಗದಲ್ಲಿ ಪಡೆದುಕೊಳ್ಳೋ ಮುಖ್ಯನ ಮತ್ತೆ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದೆ. 4ನೇ ವಿಕೆಟ್ಸ್ ಪತನ.
ಬಹುತೇಕವಾಗಿ ಪಂದ್ಯಾಟೂಟ ಕಳೆದುಕೊಳ್ಳುವಂತ ಇರಾದೆಯನ್ನ ಕಂಡುಕೊಳ್ತಾ ಇದೆ. ಕೈಯಲ್ಲಿದ್ದಂತ ಪಂದ್ಯಾಟೂಟ ಬಹುತೇಕವಾಗಿ ಕೈ ಜಾರಿ ಹೋಗುವಂತ ಲಕ್ಷಣವನ್ನ ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಸರ್, ಬ್ಯಾಟ್ಸ್ಮನ್ ಏನ್ ತಿಳಿಸ್ಬೇಕು. ನಾನಿ ಹೊಸ ಆಟಗಾರ ಆಟಗಾರ ಮಾಡ್ತಾ ಇದ್ದಾನ. ಅದ್ಯಾವ ರೀತಿ ಆಡಿರುವಂತ ಆಟವನ್ನ ನಾನಿ ಆಡ್ತಾ ನೋಡ್ಬೇಕಾಗಿದೆ. ಅತ್ಯುತ್ತಮ ರೀತಿ ಆಡಿರ್ತಕ್ಕಂಥ ಆಟವನ್ನ ತೋರ್ಪಡಿಸಿರುವಂತಹ ಶ್ರೀಕಾಂತ್ ಕಳೆದ ಬಾರಿ ಒಂದು ಚೆಂಡಿನಲ್ಲಿ ಹೊಡೆತಗಳನ್ನು ದಾಟಳಿಸುವಂತ ಪ್ರಯತ್ನವನ್ನ ಕಂಡು ಪಾಯಿಂಟ್ ಮೇಲ್ ಬ್ಯಾಟ್ದಲ್ಲಿ ಕ್ಯಾಚ್ ಅನ್ನ ಕೊಟ್ಟು ಪಂದ್ಯ ಹೊಡೆದ ವೀಕ್ಷಣೆಯಾಗಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೊಸ ಆಟಗಾರ ನಾಣಿ ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಅಂತಿಮ ಹಂತದಲ್ಲಿ 2 ಚೆಂಡುಗಳು ಮಾತ್ರ ಬಾಕಿ ಉಳಿದುಕೊಳ್ತಾ ಇದೆ. ಅತ್ಯುತ್ತಮ ರೀತಿ ಆಡಿರುವಂತಹ ಚೆಂಡುಗಳನ್ನ ದಿಲೀಪ ದಾಟಳಿಸಿದ ನಿಟ್ಟಿನಲ್ಲಿ ರನ್ಔಟ್ ನಿಟ್ಟಿನಲ್ಲಿ ಡೈರೆಕ್ಟ್ ಹಿಟ್ಸ್ ಆಗ್ತಾ ಇದ್ದಾನೆ. ದಿಲೀಪ ದಾಟಳಿಸಿದ ಕುತೂಹಲ ಘಟ್ಟವನ್ನ ತಲುಪ್ತಾ ಇರುವಂತ ಅಂಶವನ್ನ ಕಾಣ್ತಾ ಇದೆ. ಬಹುತೇಕವಾಗಿ ಕೈ ಜಾರಿ ಹೋಗ್ತಾ ಇದೆ. ರನ್ಔಟ್ ಸೆಟ್ಟಿಂಗ್ ನಡೀತಾ ಇದೆ. ಅದ್ಯಾವ ರೀತಿ ಆಗಿರುವಂತ ನಿರ್ಣಯ ಹೊರ ಬರ್ತಾ ಇದೆ ಎಂಬುದನ್ನು ನೋಡ್ಬೇಕಾಗಿದೆ. ಒಂದು ಲೆಕ್ಕಾಚಾರದ ಅಂಶ. ಅತ್ಯುತ್ತಮ ರೀತಿ ಆಡಿರುವಂತಹ ಚೆಂಡುಗಳನ್ನು ದಾಖಲಿಸ್ತಾ ಇದ್ದಾರೆ. ಅಂಗಣ ಒಳಭಾಗದಲ್ಲಿ 7 ಎಸೆತ 11 ಓಟದ ಅವಶ್ಯಕತೆ. ಕೈಯಲ್ಲಿಲ್ಲದ ಪಂದ್ಯಾಟವನ್ನ ಕೈವಶ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅಶ್ವಮೇಧ ತುಮಕೂರಿನ ತಂಡ. ಸುಲಭವಾಗಿ ಜಯಿಸುವಂತ ಒಂದು ಪಂದ್ಯಾಟವನ್ನ ಕಳೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಯುನೈಟೆಡ್ ಜಾಗ್ವಾರ್. ಕುತೂಹಲದ ಪಂದ್ಯಗಳ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಒಂದೊಡ ಸೇರ್ಪಡೆ ಕಾಡ್ತಾ ಇದೆ. 2ನೇ ಓಟ ದಾಖಲಿಸುವ ಪ್ರಯತ್ನ ಹತ್ತದಲ್ಲಿ ಮತ್ತೊಂದು ರನ್ಔಟ್ ಮಾಡುವಂತ ಪ್ರಯತ್ನ. ಎಂತ ತೃತೀಯ ನೇತ್ರ ಎದುರಾಳಿ ಕೈಯಲ್ಲಿದ್ದಂತ ಜಯವನ್ನ ಕಸಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಶ್ವಮೇಧ ತುಮಕೂರಿನ ತಂಡ. ಒಂದು ಹಂತದಲ್ಲಿ ಪಂದ್ಯದ ಮೇಲೆ ರಾಜ್ಯಭಾರ ರಾಜ್ಯ ಆಳ್ವಿಕೆಯನ್ನು ಮಾಡುವಂತ ಪ್ರಯತ್ನಕ್ಕೆ ಒಳಗಾಗ್ತಾ ಇದೆ ಅಶ್ವಮೇಧ ತುಮಕೂರು. ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡ್ಬೇಕಾಗಿದೆ. ಮೊದಲೇ ತಿಳಿಸಿದಾಗೆ ಅದೃಷ್ಟದ ಆಟ ಎಂದು ಹಣೆಪಟ್ಟಿಯನ್ನು ಕಟ್ಟಿರುವಂತ ಕ್ರಿಕೆಟ್. ನಾವು ಕಂಡ ಹಾಗೆ ಕ್ರಿಕೆಟಿನ ವಲಯದಲ್ಲಿ ಸೋಲಿನ ಅಂಚಿಗೆ ಬಂದಿರುವಂತ ತಂಡಗಳು ಅಂತಿಮ ಹಂತದಲ್ಲಿ ಜಯವನ್ನು ದಾಖಲಿಸಿರುವಂತ ನಿದರ್ಶನ ಇದೆ. ಸುಲಭದ ಜಯದ ಹಂತಕ್ಕೆ ಬಂದಿರುವಂತ ತಂಡಗಳು ಅಂತಿಮ ಹಂತದಲ್ಲಿ ಸೋಲನ್ನು ಕಂಡಂತ ಒಂದು ನಿದರ್ಶನ ಕೂಡ ಇದೆ. ಈ ಒಂದು ಮಾತಿಗೆ ಪಂದ್ಯಾಟವೇ ಸಾಕ್ಷಿಯಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ. ವಿಕೆಟ್ ಆಘಾತ ಕೂಡ. 6 ಎಸೆತ ಜಯಕ್ಕಾಗಿ 11 ಓಟದ ಅವಶ್ಯಕತೆ, 12 ಓಟದ ಅವಶ್ಯಕತೆ. ಅಣ್ಣ ಇಲ್ಲಿ ಸ್ಕೋರರ್ ಇರ್ತಾರೆ, ನೀವು ಸುಮ್ಮನೆ ಹಲೋ. 6 ಎಸೆತ ಜಯಕ್ಕಾಗಿ 11 ಓಟದ ಅವಶ್ಯಕತೆ. ಕುತೂಹಲದ ಪಂದ್ಯ, ಈ ರಾತ್ರಿ ವೇಳೆಯಲ್ಲಿ ಸಾಗ್ತಕ್ಕಂಥ ಪಂದ್ಯ.
ನಿದ್ದೆ ಬಂಪರಿಗೆ ಹೋಗ್ತಕ್ಕಂತ ಕ್ರೀಡಾ ಪ್ರೇಕ್ಷಕರನ್ನು ನಿದ್ದೆಯಿಂದ ಎಚ್ಚರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಪಂದ್ಯ. 11 ಓಟಗಳು ಬರಬೇಕಾಗಿದೆ. ಪ್ರೇಕ್ಷಕರ ಹೃದಯದ ಬಡಿತವನ್ನು ಹೆಚ್ಚಿಸುವ ಪಂದ್ಯ, ಪ್ರೇಕ್ಷಕರನ್ನು ತುದಿಗಾಲಲ್ಲಿ ನಿಲ್ಲಿಸುವ ಪಂದ್ಯ, ಪ್ರೇಕ್ಷಕರ ಎರಡೂ ಕಣ್ಣುಗಳನ್ನು ನೇರವಾಗಿ ಈ ಪಂದ್ಯ ಅಂಗಡಿಯ ಒಳಭಾಗಕ್ಕೆ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. 6ಕ್ಕೆ 11 ದಾವಿದ್ ತಯಾರಿಕೆ ಭಾಗದಲ್ಲಿ ಅರವಿಂದ ಮತ್ತು ಕೆಂಚ ಅಂಗಣ ಒಳಭಾಗದಲ್ಲಿ ಮೊದಲ ಚೆಂಡು ಓಟಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ತನ್ಮೂಲಕ ಡಾಟ್ ಬಾಲ್ ನ ಸೇರ್ಪಡೆ. ಎದುರುಗಡೆ ದಯವಿಟ್ಟು ಕಾರವರು ಲೈಟ್ ಆಫ್ ಮಾಡಿ. ಸುಲಭವಾಗಿ ಜಯಿಸಬಲ್ಲಂತ ಒಂದು ಪಂದ್ಯಾಟದಲ್ಲಿ ಸ್ವತಃ ತಾವಾಗಿ ಒತ್ತಡವನ್ನು ಹೇರಿಕೊಳ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ಲಿನ ತಂಡ. ಈ ತನ್ಮಧ್ಯೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ, ಕ್ಷೇತ್ರ ರಕ್ಷಣೆ ವೈಫಲ್ಯ. ಒಂದೋಟ, 2 ಓಟಗಳ ಪೂರೈಕೆ ಕೂಡ. 4 ಎಸೆತ, 9 ಓಟದ ಅವಶ್ಯಕತೆ. 1 ಸಿಕ್ಸರ್, 3 ಒಂಟಿ ಓಟ. ಈ ರೀತಿಯ ಹೊಡೆತಗಳು ಬಂದ್ರೆ ಮಾತ್ರ ಪಂದ್ಯದ ಮೇಲೆ ಒಂದು ಜಯವನ್ನು ದಾಖಲಿಸ್ತಾರೆ, ಅಥವಾ 2 ಬೌಂಡರಿ, 1 ಒಂಟಿ ಓಟ ಆಟಗಾರರು ದಾಖಲಿಸಬೇಕಾಗಿದೆ. ಬೌಲರ್ಗಳು ಡಾಟ್ ಬಾಲ್ ಅನ್ನು ಇಡುವಂತ ಪ್ರಯತ್ನ ಮಾಡಿದ್ರೆ ಅಶ್ವಮೇಧ ಜಯವನ್ನು ದಾಖಲಿಸುತ್ತೆ. ಇತ್ತದ್ಮಧ್ಯೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಅಶ್ವಮೇಧ ತುಮಕೂರಿನ ತಂಡ. ಯಶೋ ಹಲೋ. ಅಂಗಣ ಒಳಭಾಗದಲ್ಲಿ 3 ಎಸೆತ, 9 ಓಟದ ಅವಶ್ಯಕತೆ. ಹಲೋ, ಒಂದು ಹಂತದಲ್ಲಿ ಪಂದ್ಯ ಕುತೂಹಲಘಟ್ಟವನ್ನು ಕಾಡ್ತಾ ಇದೆ. ನಾವು ಕಂಡ ಹಾಗೆ 3 ಓವರ್ಗಳಲ್ಲಿ 21 ಓಟಗಳು ಬೇಕಿತ್ತು. ಅದಾದ ಬಳಿಕ 12 ಚೆಂಡುಗಳ ಮುಂದೆ ಕೇವಲ 12 ಓಟಗಳು ಬೇಕಿತ್ತು. ಇವಾಗ ಅದೇ ಪಂದ್ಯ 3 ಎಸೆತ, ಅಂಗಣ ಒಳಭಾಗದಲ್ಲಿ 9 ಓಟಗಳ ಅವಶ್ಯಕತೆ. ಕೈ ಜಾರಿ ಹೋದಂತ ಪಂದ್ಯಾಟವನ್ನ ಜಯಿಸುವಂತ ಒಂದು ಹಂತಕ್ಕೆ ಹೋಗ್ತಾ ಇದೆ ಅಶ್ವಮೇಧ ತುಮಕೂರಿನ ತಂಡ. ಕ್ರಿಕೆಟ್ ಅದೃಷ್ಟದ ಆಟ. ಶಫಲ್ ಆಗಿ ಆಡುವಂತ ಪ್ರಯತ್ನ, ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೆ ಒಂದೊಡ ಸೇರ್ಪಡೆ. 2ಕ್ಕೆ 8, 3, 4, 5 ಓವರ್ಗಳಲ್ಲಿ ಪ್ರೇಕ್ಷಕರ ಲೆಕ್ಕಾಚಾರ ಮಂಗಳೂರಿನ ತಂಡ ಸುಲಭವಾಗಿ ಈ ಪಂದ್ಯಾಟವನ್ನು ಜಯಿಸುತ್ತೆ ಎನ್ನುವಂತ ಒಂದು ಲೆಕ್ಕಾಚಾರವನ್ನು ಪ್ರೇಕ್ಷಕರು ಹಾಕಿದ್ದಾರೆ. ಆ ಒಂದು ಪ್ರೇಕ್ಷಕರ ಲೆಕ್ಕಾಚಾರವನ್ನು ಬುಡ ಮೇಲೆ ಮಾಡುವಂತ ಫಲಿತಾಂಶವನ್ನು ಬಿಡ್ತಾ ಇದೆ ಅಶ್ವಮೇಧ ತುಮಕೂರಿನ ತಂಡ. ಮತ್ತೆ ಒಂದು ಓಟದ ಸೇರ್ಪಡೆ, 1 ಎಸೆತ, 7 ಓಟದ ಅವಶ್ಯಕತೆ. 1 ಸಿಕ್ಸರ್ ಬಂದ್ರೆ ಪಂದ್ಯ ಸಮ ಬಲವನ್ನು ಕಾಣುತ್ತೆ. ನಿರ್ಣಾಯಕರದ ಯಾವ ತೀರ್ಪು ಹೊರ ಹಾಕ್ತಾರೆ ನೋಡಬೇಕಾಗಿದೆ. ಅಂಪೈರ್ಸ್ ಗಳಿಗೆ ಗೊಂದಲ ಇದ್ರೆ
ಕುತೂಹಲದ ಪಂದ್ಯ. ಆಟಗಾರರನ್ನು ಮತ್ತು ನಿರ್ಣಾಯಕರ ತೀರ್ಪು ಹೊರಬೀಳಬೇಕಾಗಿದೆ. ಕುತೂಹಲದ ಪಂದ್ಯ ನಿರ್ಣಾಯಕರನ್ನೇ ಒತ್ತಡಕ್ಕೆ ಕೊಂಡೊಯ್ತಾ ಇದೆ. ಆ ತೃತೀಯ ನೇತ್ರ ರಿವ್ಯೂ ಅಂಪೈರ್ಸ್ ಗಳಿಗೆ ಗೊಂದಲ ಇದ್ರೆ ರಿವ್ಯೂ ಅನ್ನು ಪಡ್ಕೊಳ್ಳುವಂತ ಎಲ್ಲ ಅವಕಾಶಗಳಿದೆ. ಯಾವ ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ. ಅದ್ಯಾವ ತಂಡಕ್ಕೆ ಪ್ಲಸ್ ಆಗುತ್ತೆ, ಅದ್ಯಾವ ತಂಡಕ್ಕೆ ಮೈನಸ್ ಆಗುತ್ತೆ ಎನ್ನುವುದಾಗಿ ತೃತೀಯ ನೇತ್ರ ಕೈಯಲ್ಲಿದ್ದ ಪಂದ್ಯಾಟದಲ್ಲಿ ಒತ್ತಡಕ್ಕೆ ಹೋಗ್ತಾ ಇರುವಂತ ಯುನೈಟೆಡ್ ಜಾಗ್ವಾರ್ ಸುರತ್ ಕಲ್ಲಿದ ತಂಡ ಒಂದು ಹಂತದಲ್ಲಿ 12 ಚೆಂಡು 12 ಓಟಗಳು, ಪ್ರತಿ ಚೆಂಡಿನಲ್ಲೂ ಸಿಂಗಲ್ ಸ್ಟ್ರೈಕ್ ರೊಟೇಷನ್ ಅನ್ನು ಮಾಡಿದ್ರು ಕೂಡ ಸುಲಭದ ಪಂದ್ಯಾಟವನ್ನು ಜಯಿಸುವಂತ ಒಂದು ಪಂದ್ಯ. ಸ್ವತಃ ಒತ್ತಡವನ್ನು ತಾವಾಗಿ ಹೆಗಲ ಮೇಲೆ ಹೇರಿಕೊಳ್ತಾ ಇದೆ. ಹಲೋ ಡಿಜೆ ಆಫ್ ಮಾಡಿ. ಯಾಸ್ ನೋ ಬಾಲ್ ಅನ್ನುವಂತ ಸೂಚನೆ ಕೂಡ ಎರಡು ಎಸೆತ 6 ಓಟದ ಅವಶ್ಯಕತೆ. 2ಕ್ಕೆ 6. ಅದ್ಯಾವ ತಂಡ ಜಯಿಸುತ್ತೆ ಅನ್ನೋದಾಗಿ ನೋಡಬೇಕಾಗಿದೆ. ಕುತೂಹಲದ ಪಂದ್ಯ. ಫ್ರೀಟಿದ ಚೆಂಡು, ಪ್ರೇಕ್ಷಕರ ಒಂದು ಕೂಗಾಟ, ಸಿಳ್ಳೆ ಚಪ್ಪಾಳೆ ಇವೆಲ್ಲವೂ ಕೂಡ ಬರ್ತಾ ಇದೆ. ನಿನ್ನೆಯಿಂದ ಸಾಗಿರುವಂತ ಪಂದ್ಯದಲ್ಲಿ ಬಹುಶಃ ಇವತ್ತು ಮೊದಲ ಪಂದ್ಯ ಇಷ್ಟು ಕ್ಲೋಸ್ ಆಗಿ ಬೀಳ್ತಾ ಇದೆ.
ಪ್ರೇಕ್ಷಕರ ಕುತೂಹಲದ ಪಂದ್ಯ. ಇತರ್ಮದೆ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೋಟ, ಎರಡನೇ ಓಟ ದಾಖಲಿಸುವಂತ ಬರದಲ್ಲಿ ವಿಕೆಟ್ ಆಘಾತ ಕೂಡ ಪ್ರೇಕ್ಷಕರನ್ನು ಮತ್ತೆ ತುದಿಗಾಲಲ್ಲಿ ನಿಲ್ಲಿಸುವಂತ ಒಂದು ಹಂತಕ್ಕೆ ಹೋಗ್ತಾ ಇದೆ ಈ ಪಂದ್ಯ ಅಂಕಣದ ಒಳಭಾಗದಲ್ಲಿ. ಒಂದಕ್ಕೆ 5. ತುಮಕೂರಿನ ಮೈದಾನದ ಸುತ್ತಗಳಕ್ಕೂ ಪ್ರೇಕ್ಷಕರು ಬಹಳಷ್ಟೊಂದು ಉತ್ತಮ ರೀತಿಯ ಆಟಗಾರಿಗೆ ಹುರಿಯನ್ನು ದುಂಬಿಸ್ತಾ ಇದ್ದಾರೆ. 4 ದಿನಗಳ ಕಾಲ ಪ್ರೇಕ್ಷಕರಿಗೆ ಕ್ರಿಕೆಟಿನ ರಸದೌತಣ. ಈ ಒಂದು ಪಂದ್ಯ ಪ್ರೇಕ್ಷಕರ ಕಣ್ಣುಗಳಿಗೆ ಬಹಳಷ್ಟೊಂದು ಉತ್ತಮ ರೀತಿಯಾದ ಮನೋರಂಜನೆ ಕೊಡ್ತಾ ಇದೆ. ಒಂದು ಎಸೆತ 5 ಓಟದ ಅವಶ್ಯಕತೆ, 1ಕ್ಕೆ 5. ಒಂದು ಬೌಂಡರಿ ಬಂದರೂ ಕೂಡ ಪಂದ್ಯಾಟ ಸಮಬಲವನ್ನು ಕಾಣುತ್ತೆ. ಒಂದು ಸಿಕ್ಸರ್ ಬಂದ್ರೆ ಯುನೈಟೆಡ್ ಜಾಗ್ವಾರ್ ಜಯವನ್ನು ದಾಖಲಿಸುತ್ತೆ. ಅಂಪೈರ್ಸ್ 1 ನಿಮಿಷ. ಒಂದು ಎಸೆತ 5 ಓಟದ ಅವಶ್ಯಕತೆ. ಆಟ ಮುಗಿಯೋವರೆಗೂ ದಯವಿಟ್ಟು ಈ ಕಡೆ ಬನ್ನಿ. ಅಲ್ಲಿ ಯಾರು ನಿಂತಿರೋರು ಈ ಕಡೆ ಬನ್ನಿ. ಪೊಲೀಸ್ನವರು ಬರ್ತಾ ಇದ್ದಾರೆ, ಈ ಕಡೆ ಬನ್ನಿ. ಅವ್ರು ನೋಡ್ತಾರೆ, ಬನ್ನಿ ಈ ಕಡೆ. ಮತ್ತೆ ವೈಡ್ ಬಾಲ್ ಎನ್ನುವಂತ ತೀರ್ಪು. ಒಂದು ಎಸೆತ 4 ಓಟದ ಅವಶ್ಯಕತೆ. ಸರ್ ದಯವಿಟ್ಟು ಪೊಲೀಸ್ ಇಲಾಖೆಯವರಲ್ಲಿ ಒಂಚೂರು ಹೋಗಿ. ಮತ್ತೆ ಬಳಸುತ್ತವರ ಹೊಡೆತ, ಕೈಯಲ್ಲಿಲ್ಲದ ಪಂದ್ಯಾಟವನ್ನು ಕೈ ವಶ ಮಾಡಿಕೊಳ್ತಾ ಇದೆ. 1 ರನ್ನಿನ ಜಯವನ್ನು ದಾಖಲಿಸ್ತಾ ಇರುವಂತಹ ಅಶ್ವಮೇಧ ತುಮಕೂರಿನ ತಂಡ. ಇದಕ್ಕೆ ಹೇಳುದು ಕ್ರಿಕೆಟ್ ಅದೃಷ್ಟದ ಆಟ. ಸುಲಭದ ಜಯದ ಕಡೆ ಮುಖ ಮಾಡಿರುವಂತಹ ಮಂಗಳೂರಿನ ತಂಡ ಅಂತಿಮ ಹಂತದಲ್ಲಿ ಸೋಲದ ಕಾಡ್ತಾ ಇದೆ. ಮುಕ್ತಾಯ ಕಂಡಿರುವಂತಹ ಪಂದ್ಯ